ನಮಸ್ಕಾರ. ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭವಾಗಿ ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಮಡಿಕೇರಿಯ ಮೂಲಕ ಇವತ್ತು ಶಿವಮೊಗ್ಗ ತಲುಪಿದೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿದ್ದಾರೆ. ವಿಜೇಂದ್ರ ಅವರೇ, ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ವಿಜೇಂದ್ರ ಅವರೇ, ಬಹಳ ದಿನಗಳ ನಂತರ BJPಯಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಕಂಡು ಬರ್ತಾ ಇದೆ. ಎಲ್ಲ ನಾಯಕರು ಒಟ್ಟಾಗಿ ಬರ್ತಾ ಇದ್ದೀರಿ. ನನಗನ್ಸುತ್ತೆ ಮೂಡಾ ಪಾದಯಾತ್ರೆಯ ನಂತರ ಒಂದು ರೀತಿಯಾಗಿರ್ತಕ್ಕಂಥ ಡಿಸರೇ ಸಿಚುವೇಶನ್ ಇತ್ತು. ಬಟ್ ಕಳೆದ 4-5 ದಿನಗಳಿಂದ ಎಲ್ಲ ನಾಯಕರು ಒಟ್ಟಾಗಿ ಬಂದು ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಅರ್ಥ ರಾಜ್ಯದಲ್ಲಿ ಜನಸಾಮಾನ್ಯರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಎಷ್ಟು ಬೇಸತ್ತಿದ್ದಾರೆ, ಯಾವ ರೀತಿ ಆಕ್ರೋಶ ಇದೆ. ಈ ಆಕ್ರೋಶವೇ ನಮ್ಮೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಪ್ರೇರಣೆ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. DK ಶಿವಕುಮಾರ್ ಹೇಳ್ತಾ ಇದ್ರು, ಇದು ಜನಾಕ್ರೋಶಕ್ಕಿಂತ ಇದೊಂದು BJPಯ ಪಾರ್ಟಿ ಸಂಘಟನೆಯ ಯಾತ್ರೆ ಅಷ್ಟೇ ಅಂತಕ್ಕಂಥದ್ದು. ನೋಡಿ, ಮೊನ್ನೆ ದಿನ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಈ ಜನಾಕ್ರೋಶ ಯಾತ್ರೆನ ಪ್ರಾರಂಭ ಮಾಡಿದ್ದೇವೆ. ಮೈಸೂರು, ಮಂಡ್ಯ, ಹಾಸನ, ಮಡಿಕೇರಿ, ಮಂಗಳೂರು, ಉಡುಪಿ ಮುಗಿಸ್ಕೊಂಡು ಚಿಕ್ಕಮಗಳೂರು ಮುಗಿಸ್ಕೊಂಡು ಶಿವಮೊಗ್ಗ ಬಂದಿದ್ದೇವೆ. ಇನ್ನು 3 ದಿನಗಳು ಕಳೆದಿದೆ ಅಷ್ಟೇ. ಆದರೆ ನಮ್ಮ ಹೋರಾಟದ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷವೂ ಸಹ ಈ 17ನೇ ತಾರೀಕು BJP ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಇದೇನು ಕಾರಣ, ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ, ನಮ್ಮ ಜನಾಕ್ರೋಶದ ಹೋರಾಟ ಏನು ತೆಗೆದುಕೊಂಡಿದ್ದೇವೆ, ಇದರ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ, ಇದನ್ನು ತೋರಿಸ್ತದೆ. ವಿಜೇಂದ್ರ ಅವರೇ, ಈ ಬೆಲೆ ಏರಿಕೆಯ ಪ್ರಶ್ನೆ ಬಂದಾಗ ಬಹುತೇಕ ಎಲ್ಲ ಸರ್ಕಾರಗಳ ಅವಧಿಯಲ್ಲಿ, ಈಗ ನಿಮ್ಮ ಸರ್ಕಾರದ ಅವಧಿಯಲ್ಲಿದ್ದಾಗ ಕೂಡ ಬೆಲೆ ಏರಿಕೆ, ಅದು ಸಿಲಿಂಡರ್ನಿಂದ ಹಿಡಿದು ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇತ್ತು. ಈಗ ಬೆಲೆ ಏರಿಕೆ ಗ್ಯಾರಂಟಿಗಳ ಕಾರಣದಿಂದ ಆಗ್ತಾ ಇದೆ ಅಂತಕ್ಕಂಥದ್ದು ಕಣ್ಣಿಗೆ ಕಾಣ್ತಾ ಇದೆ. ಆದರೆ BJPಯ ಸ್ಟ್ಯಾಂಡ್ ಏನು ಗ್ಯಾರಂಟಿಗಳ ಬಗ್ಗೆ? ನೀವು ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಕೊಡ್ತೀರಿ, ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿ ಕೊಡ್ತೀರಿ, ದಿಲ್ಲಿಯಲ್ಲಿ ಕೊಡ್ತೀರಿ, ಹರಿಯಾಣದಲ್ಲಿ ಕೊಡ್ತೀರಿ. ಕರ್ನಾಟಕದಲ್ಲಿ ಮಾತ್ರ ನಿಮ್ಮ BJP ನಾಯಕರು ಗ್ಯಾರಂಟಿಯನ್ನು ವಿರೋಧಿಸ್ತಾರೆ. ಪ್ರಶಾಂತ್ ಅವರೇ, ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳನ್ನು ವಿರೋಧಿಸೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಗ್ಯಾರಂಟಿಯ ಕಾರ್ಯಕ್ರಮಗಳ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟು ಬಂದಿದೆ. ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ, ಗ್ಯಾರಂಟಿನ ರಾಜ್ಯದ ಅಭಿವೃದ್ಧಿ ಅಲ್ಲ, ಗ್ಯಾರಂಟಿನ ರಾಜ್ಯದ ಅಭಿವೃದ್ಧಿ ಅಲ್ಲ. ಇದು ನಾನು ಹೇಳ್ತಲ್ಲ, ಆಡಳಿತ ಪಕ್ಷದ ಶಾಸಕರು ಇವತ್ತು ಮಾತನಾಡ್ತಾ ಇದ್ದಾರೆ. ರಾಜು ಕಾಗೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. RV ದೇಶಪಾಂಡೆ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕ, ಮಾಜಿ ಸಚಿವರು, ನಮ್ಗೆ ಆ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. BR ಪಾಟೀಲ್ ಏನು ಹೇಳಿದ್ದಾರೆ ತಾವು ನೋಡಿದ್ದೀರಿ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅಥವಾ DK ಶಿವಕುಮಾರ್ ಅವರು ಈ ಗ್ಯಾರಂಟಿನ ಅಭಿವೃದ್ಧಿ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಹಣಕಾಸು ಸಚಿವರಿದ್ದಾರೆ ಅವರು, ನಿಮ್ಮ ಸರ್ಕಾರ ಬಂದು 20 ತಿಂಗಳಲ್ಲಿ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರಲ್ಲ, ಎಲ್ಲಿ ಹೋಗ್ತಾ ಇದೆ ಹಣ? ಎಲ್ಲ ಎಲ್ಲಿ ಹೋಗ್ತಾ ಇದೆ? ರಾಜ್ಯದ ಅಭಿವೃದ್ಧಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ? ಹಿಂದೆ BJP ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಏನಿದೆ ಅಭಿವೃದ್ಧಿಗೆ, ಅದೇ ಇನ್ನೂ ಕೂಡ ಈಗ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ ಶಾಸಕರು. ಯಾವುದೇ ಒಂದು ಹೊಸ ಕಾರ್ಯಕ್ರಮ ಯೋಜನೆಗಳನ್ನು ಸಿದ್ದರಾಮಯ್ಯ ಸರ್ಕಾರ ನೀಡಿಲ್ಲ. ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಗ್ಯಾರಂಟಿಗಳು ಅರೆ ಬೆಂದಂಥ ಗ್ಯಾರಂಟಿಗಳ ಪರಿಣಾಮ ಏನು ಅಂತೇಳಿ ಎದುರಿಸ್ತಾ ಇದ್ದೇವೆ. ಈಗ ನೀವೇ ಮುಖ್ಯಮಂತ್ರಿ ಪುತ್ರನೂ ಆಗಿದ್ರಿ. ಯಡಿಯೂರಪ್ಪನವರು ಅನೇಕ ಬಜೆಟ್ಗಳನ್ನು ಮಂಡಿಸ್ತಾ ಇದ್ರು. ಸರ್ಕಾರ ಹಣ ಎಲ್ಲಿಂದ ತರುತ್ತೆ? 55-56 ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಅನಿವಾರ್ಯ ಮತ್ತು ಇನ್ಎವಿಟೇಬಲ್ ಅಂತ ಅನ್ಸಲ್ವಾ? ರಾಜ್ಯದಲ್ಲಿ ನೋಟನ್ನಂತರೂ ಪ್ರಿಂಟ್ ಮಾಡಿಕೊಡೋಕ್ಕಾಗಲ್ಲ ಯಾವುದೇ ಸರ್ಕಾರಕ್ಕೆ. ಒಬ್ಬ ಮುಖ್ಯಮಂತ್ರಿ ಅಥವಾ ರಾಜ್ಯ ಸರ್ಕಾರ ಅಥವಾ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಜ್ಞಾನ ಇರಬೇಕು. ಡೋಂಟ್ ರೀಡ್ ಮಿ ರಾಂಗ್. ನಿಜವಾಗ್ಲೂ ಕೂಡ ದುಃಖ ಆಗ್ತದೆ. ಇವತ್ತು ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇ ಇರತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪಿದೆ. ಇವತ್ತು ಜನ ಯಾವ ರೀತಿ ಇವತ್ತು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ ಪ್ರಶಾಂತ್ ಅವರೇ, ಇವತ್ತು ಪುಕ್ಕಟೆ ವಿದ್ಯುತ್ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಗ್ಯಾರಂಟಿ ಅಂತೇಳಿ ಒಪ್ಕೊಳ್ತೇನೆ, ಆಯಿತು. ಆದರೆ ರಾಜ್ಯದ ರೈತನ ಪರಿಸ್ಥಿತಿ ಏನಾಗಿದೆ? ಇವತ್ತು ರೈತ ತನ್ನ ಬೆಳೆದಂಥ ಬೆಳೆಗೆ ನೀರು ಹಾಯಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸ್ವಾಮಿ. 6-7 ತಾಸು ವಿದ್ಯುತ್ ಕೊಡೋದಕ್ಕಾಗ್ತಾಯಿಲ್ಲ. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಹೋಗಿ ರೈತ ಇವತ್ತು ಮಧ್ಯರಾತ್ರಿ ಎದ್ದೋಗಿ ಇವತ್ತು ಕರೆಂಟ್ ಬರುತ್ತೋ ಇಲ್ಲೋ ಅಂತೇಳಿ ಕಾಯ್ದು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಇವತ್ತು ಶಕ್ತಿ ಯೋಜನೆ, ಇವತ್ತು
ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಾನೆ ಇಲ್ಲ, ಸಾವಿರಾರು ಬಸ್ಗಳು ನಿಲ್ಲಿಸ್ತಾರೆ ಸರ್ಕಾರ. ಕಾರಣ ಏನೋ ಇವ್ರಿಗೆ ಶಕ್ತಿ ಯೋಜನೆ ಕೊಡಬೇಕು ಅಂತೇಳಿ. ಆದರೆ ಗ್ರಾಮೀಣ ಭಾಗದಲ್ಲಿ ಪಾಪ ಬಡವರು, ರೈತರ ಮಕ್ಕಳು, ಶಾಲಾ ಕಾಲೇಜಿಗೆ ಓಡಾಡ್ತಕ್ಕಂಥ ಮಕ್ಕಳಿಗೆ ಬಸ್ಗಳು ಸಿಗ್ತಾ ಇಲ್ಲ ಸ್ವಾಮಿ. ಇದು ಇವತ್ತು ರಾಜ್ಯದ ಪರಿಸ್ಥಿತಿ. ಅದಕ್ಕೆ ಉತ್ತರ ಕೇಳಿದ್ರೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾರೆ. ಅಲ್ಲ, ಈಗ ಐರನಿ ಅಂತಿರೋ, ವಿಪರ್ಯಾಸ ಅಂತಿರೋ ನೋಡಿ, ಮೈಸೂರಿನ ನಿಮ್ಮ ಪಾದಯಾತ್ರೆಯ ಉದ್ಘಾಟನೆ ಆಗುವ ಅರ್ಧ ಗಂಟೆ ಮುಂಚೆ ನಾನು ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ, ಹರ್ದೀಪ್ ಪುರಿ ಅವ್ರದ್ದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು, ಈ ಕಡೆ ಸಿಲಿಂಡರ್ನ ಬೆಲೆ 50 ರೂಪಾಯಿ ಜಾಸ್ತಿ ಆಯಿತು. ಅಂದರೆ ಕೇಂದ್ರ ಸರ್ಕಾರ ಕೂಡ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಇದೆ ಇದರಲ್ಲಿ, ಇಡೀ ಬೆಲೆ ಏರಿಕೆಯಲ್ಲಿ. ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶನ ತಾವು ಗಮನಿಸಬೇಕು. ಒಂದು, ಕೇಂದ್ರದಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಹೆಚ್ಚಾಗ್ತದೆ ನಿಮಗೂ ಗೊತ್ತಿದೆ, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಇದೆಲ್ಲವೂ ವಿಚಾರ. ಆದರೆ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 2 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ, ಅದು ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿಲ್ಲ. ಮತ್ತು ಗ್ಯಾಸ್ ಸಿಲಿಂಡರ್ ಬಗ್ಗೆ 50 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ನಾನು ಮೊನ್ನೆನೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೇನೆ. 2020-23 ಮಾರ್ಚ್ನಲ್ಲಿ 1107 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ. ಇವತ್ತು 800 ರೂಪಾಯಿ ಇದೆ. 850 ರೂಪಾಯಿ ಜಾಸ್ತಿ ಆಗಿದೆ, 850 ರೂಪಾಯಿ ಆಗಿದೆ. ಮತ್ತೊಂದು ಕಡೆ, ಮೊದಲನೇದು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಮಾರುಕಟ್ಟೆ ದರ ಒಂದು ಕಡೆ ಆದರೆ, ಇವತ್ತೇನು ಕೇಂದ್ರ ಸರ್ಕಾರ ಇವತ್ತು ಕ್ರೋಢೀಕರಣ ಆಗ್ತಾಯಿದೆ, ಹಣ ರೆವಿನ್ಯೂ ಏನು ಬರ್ತಾಯಿದೆ. ಇವತ್ತು ಹಿಂದೆಂದೂ ಕೂಡ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹಿಂದೆ ಯಾವುದೇ ಕೇಂದ್ರ ಸರ್ಕಾರ ಮೂಲಭೂತ ಸೌಕರ್ಯಗಳಿಗೆ ಇಷ್ಟೊಂದು ಹಣ ಕೊಟ್ಟಿರಲಿಲ್ಲ. ಕೆಪೆಕ್ಸ್ಗೆ ಹಣ ಕೊಡ್ತಾರೆ, ಖಂಡಿತ ಕೊಟ್ಟಿರಲಿಲ್ಲ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ಇವತ್ತು ಇಡೀ ದೇಶದ, ಗುಜರಾತು, ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯವೂ ಸೇರಿದಂತೆ ಇಡೀ ದೇಶದ ಎಲ್ಲ ರಾಜ್ಯಗಳ ಒಂದು ಅಭಿವೃದ್ಧಿಗೆ ಒಂದು ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ನೀಡ್ತಾ ಇದ್ದಾರೆ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇಷ್ಟೊಂದು ಬೆಲೆ ಏರಿಕೆಗಳನ್ನು ಮಾಡಿಕೊಂಡು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ? ಅದಕ್ಕೆ ನಾನು ಹೇಳಿದ್ದು, ಗ್ಯಾರಂಟಿ ಒಂದೇ ಅಭಿವೃದ್ಧಿ ಅಲ್ಲ, ಗ್ಯಾರಂಟಿ ಒಂದೇ ಅಭಿವೃದ್ಧಿ ಅಲ್ಲ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು. ಆದರೆ ವಿಜೇಂದ್ರ ಅವರೇ, ಟು ಪುಟ್ ಫ್ಯಾಕ್ಟ್ ಸ್ಟ್ರೇಟ್, ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ BJPಯ ಅಧಿಕೃತ ಸ್ಟ್ಯಾಂಡ್ ಏನು ಗ್ಯಾರಂಟಿಗಳ ಬಗ್ಗೆ? ಹೈಪೋಥೆಟಿಕಲಿ ಕೇಳ್ತೀನಿ, ನಾಳೆ ನೀವು ಅಧಿಕಾರಕ್ಕೆ ಬಂದಮೇಲೆ ಗ್ಯಾರಂಟಿಗಳನ್ನು ಮುಂದುವರಿಸ್ತೀರಾ? 2028ರಲ್ಲಿ ನಿಮ್ಗೆ ಅಧಿಕಾರ ಸಿಕ್ತು ಅಂತಂದರೆ, ಒಂದು ನ್ಯಾಷನಲ್ ಪಾರ್ಟಿಯಾಗಿ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನಿದೆ? ಈಗ ವಿರೋಧ ಪಕ್ಷದಲ್ಲಿದ್ದೀರಿ ಅನ್ನುವ ಕಾರಣಕ್ಕೆ ವಿರೋಧಿಸ್ತಾ ಇದ್ದೀರಾ? ಪುಕ್ಕಟೆ ವಿದ್ಯುತ್ ನೀವು ದಿಲ್ಲಿಯಲ್ಲಿ ಕೊಡ್ತಾ ಇದ್ದೀರಿ, ಬಸ್ಸಲ್ಲಿ ಫ್ರೀ ನೀವು ದಿಲ್ಲಿಯಲ್ಲಿ ಕೊಡ್ತಾ ಇದ್ದೀರಿ. ಗ್ಯಾರಂಟಿ ಅಂತಕ್ಕಂಥದ್ದು ಹೊಸ ಹೆಸರನ್ನೇ ಕಾಂಗ್ರೆಸ್ನವ್ರು ಕೊಟ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಬೈಸಿಕಲ್ ಯೋಜನೆ ಕೊಟ್ಟರು. ಅಂದರೆ ಒಂದು ದೂರದೃಷ್ಟಿ ಇರತಕ್ಕಂಥ ಯೋಜನೆಗಳನ್ನು ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಕೊಟ್ಟಿದೆ. ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಕೂಡ ಇವತ್ತು ಅನೇಕ ಯೋಜನೆಗಳನ್ನು, ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ಅಂತ ಹೇಳಿದ್ರೆ, ಇವತ್ತು ಗ್ಯಾರಂಟಿ ಅಂತೇಳಿ ಹಾಗಾದ್ರೆ ಈ ಸರ್ಕಾರದವ್ರು ಹಾಗಾದ್ರೆ 100% ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಚುನಾವಣೆ ಬಂದಾಗ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಚುನಾವಣೆ ಬಂದಾಗ ಇವರು ಅಕ್ಕಿಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಈ ರೀತಿ ಒಂದು ಜನರಿಗೆ ಒಂದು ರೀತಿ ಚುನಾವಣೆಗಳು ಬಂದಾಗ ಮಾತ್ರ ಅವ್ರು ಗ್ಯಾರಂಟಿಗಳು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನೆನಪಾಗ್ತದೆ ಅಂತೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರ ರಾಜ್ಯದ ಜನರನ್ನು ಒಂದು ರೀತಿ ಭಿಕ್ಷುಕರ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ, ಇದು ಸರಿಯಲ್ಲ. ವಿಜೇಂದ್ರ ಅವರ ಒಂದು ವಿರೋಧ ಪಕ್ಷದ ಬೆಂಚ್ನಲ್ಲಿ ನಾನು ವಿಧಾನಸಭೆಯಲ್ಲೂ ಕೂಡ ಗಮನಿಸ್ತಾ ಇದ್ದೆ, ಸರ್ಕಾರದ ತಪ್ಪುಗಳನ್ನು ಚಾಟಿ ಬೀಸ್ತಕ್ಕಂಥ ಯಡಿಯೂರಪ್ಪನವರು ಯಾವ ರೀತಿ ವಿರೋಧ ಪಕ್ಷದಲ್ಲಿದ್ದಾಗ ಮಾಡ್ತಿದ್ರು, ಕುಮಾರಸ್ವಾಮಿಯವರು ಮೊನ್ನೆ ಸದನದಲ್ಲಿದ್ದಾಗ ಯಾವ ರೀತಿಯಾಗಿರ್ತಕ್ಕಂಥ ವಿರೋಧ ಇರ್ತಿತ್ತು. BJP ಮತ್ತು JDSನಿಂದ ಆ ವಿರೋಧ ಸದನದಲ್ಲಿ ಕಾಣ್ತಾ ಇಲ್ಲ, ಅದು ಕರೆಸ್ಪಾಂಡಿಂಗ್ಲಿ ಕೆಳಗಡೆ ಪರ್ಕ್ಯುಲೇಟ್ ಆಗ್ತಾ ಇಲ್ಲ ವಿರೋಧ ಅಂತಕ್ಕಂಥದ್ದು. ಸದನದಲ್ಲಿ ಅನೇಕ ಹಿರಿಯರು ಇವತ್ತು ಸದನದಲ್ಲಿ ಇಲ್ಲ. ಯಡಿಯೂರಪ್ಪನವ್ರು ಇರ್ಬೋದು, ಮಾಧುಸ್ವಾಮಿ ಅಂತಕ್ಕಂಥ ಉತ್ತಮ ವಾಗ್ಮಿಗಳು, ಅನೇಕ ಹಿರಿಯರು ಈ ರೀತಿ ಇವತ್ತು ಸದನದಲ್ಲಿ ಇರದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ವ್ಯಾಕ್ಯೂ ನಮಗೂ ಕೂಡ ಕಾಣ್ತಾ ಇದೆ. ಮತ್ತು ಮೊದಲ ಬಾರಿ ಗೆದ್ದಂಥ ಅನೇಕ ಶಾಸಕರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ, ಉತ್ತಮ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ನಾವೇನು ಮಾಡ್ತಾಯಿದ್ದೇವೆ, ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ, ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಮೂಢ ಹಗರಣವನ್ನು ಕೈಗೆತ್ತಿಕೊಂಡ್ವಿ. ಮುಖ್ಯಮಂತ್ರಿಗಳು ನಾನು ಯಾವುದೋ ಹಗರಣನೇ ಆಗಿರಲಿಲ್ಲ, ನನ್ನನ್ನು ತೇಜೋವಧೆ ಮಾಡಲಾಗ್ತದೆ ಅಂತೇಳಿ ಆರೋಪ ಮಾಡಿದರು. ಆಯಿತು, ಆ ನಿವೇಶನಗಳನ್ನು ಹಿಂದಿರುಗಿಸ್ತೇನೆ, 60 ಕೋಟಿನ ಕೊಡಲಿ ಪರಿಹಾರ ಅಂತ ಕೇಳಿದ್ರು. ಆದರೆ ಯಾವುದೇ ಪರಿಹಾರವನ್ನು
ನಿರೀಕ್ಷಿಸದೆ ಮುಖ್ಯಮಂತ್ರಿಗಳು 14 ನಿವೇಶನಗಳ ಹಿಂದಿರುಗಿಸಿದ್ದಾರೆ. ಈ ರೀತಿ ಅನೇಕ ಈ ಸರ್ಕಾರದ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಈ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಭಾಳ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ. ವಿಜೇಂದ್ರ ಅವರು ನೋಡಿ, ವಿರೋಧ ಪಕ್ಷವಾಗಿ ಪೊಲಿಟಿಕಲ್ ಈಗ ನೀವು ಮೂಡಾಗಿ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಿದ್ರಿ. ಅದರ ಲಾಜಿಕಲ್ ಎಂಡ್ ಏನಾಯಿತು? ಕೊನೆಗೆ ಲೋಕಾಯುಕ್ತ ಬಿ ರಿಪೋರ್ಟನ್ನು ಸಲ್ಲಿಸ್ತು, ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಕೊಡ್ತು. ಈಗಲೂ ಕೂಡ ತನಿಖೆ ನಡೀತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ನಡೆಸ್ಬೋದು ಅಂಥೇಳಿ ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೂಡ ಕೊಟ್ಟಿದೆ. ಇವತ್ತು MP MLA ಕೋರ್ಟಲ್ಲಿ ಇವತ್ತು ಕೂಡ ಅದು ನಡೀತಾ ಇದೆ. ಆಗ ಕಾದು ನೋಡೋಣ ಏನಾಗ್ತದೆ ಅಂತೇಳಿ. ಇಲ್ಲಿ ನಮ್ಮ ಉದ್ದೇಶ ಮುಖ್ಯಮಂತ್ರಿಗಳನ್ನು ತೇಜೋವಧೆ ಮಾಡಬೇಕು ಅನ್ನೋದಲ್ಲ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಸುಮಾರು 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ದಲ್ಲಾಳಿಗಳ ಮೂಲಕ ಇವತ್ತು ಆ ಸೈಡ್ ನಿವೇಶನಗಳನ್ನು ಹೊಡ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಬಡವರ ಅನ್ಯಾಯ ಆಗಿದೆ. ಇದು ನಮ್ಮ ಮುಂದಿದ್ದಂಥ ಹೋರಾಟ. ಬಟ್ ಈಗ ನಾ ಹನಿ ಟ್ರ್ಯಾಪ್ ಪ್ರಕರಣ ನೋಡ್ತಾ ಇದ್ದೆ. ವಿಧಾನಸಭೆಯಲ್ಲಿ ಒಬ್ಬ ಹಿರಿಯ ಕ್ಯಾಬಿನೆಟ್ ಸಚಿವರು ಎದ್ದು ಅಂತ ಹೇಳ್ತಾರೆ, ಇಲ್ಲ ಹನಿ ಟ್ರ್ಯಾಪ್ ಆಗಿದೆ, 48 ಜನರ CD ಇದೆ ಅಂತಕ್ಕಂಥದ್ದು. ನಿಮ್ಮ ಶಾಸಕರು ಕೈ ಮೇಲೆ ಕೈ ಕಟ್ಕೊಂಡು ಕುಳಿತಿದ್ರು. ಮರುದಿನ ಹೈಕಮಾಂಡ್ ಚಾಟಿ ಬೀಸಿದ ಮೇಲೆ ನಿಮ್ಮ ಶಾಸಕರು ಎದ್ದು ಪ್ರತಿಭಟನೆಯನ್ನು ನಡೆಸಿದ್ರು. ನಾನು ಕಂಡ ಹಾಗೆ, ನನಗೆ ಕಂಡ ಹಾಗೆ. ಖಂಡಿತ ಸರಿಯಲ್ಲ. ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದೆ ಇತ್ತು ಈ ಸದನದಲ್ಲಿ. ಭ್ರಷ್ಟಾಚಾರ ಇರ್ಬೋದು, ಅದೇ ರೀತಿ ಅನೇಕ ಪ್ರಕರಣಗಳು ನಡೀತಾ ಇದೆ. ಬೆಲೆ ಏರಿಕೆ, ಇವೆಲ್ಲ ವಿಚಾರಗಳು ನಮ್ಮ ಕಣ್ಮುಂದೆ ಇತ್ತು. ವಿಶೇಷವಾಗಿ ಮುಸಲ್ಮಾನರ ಓಲೈಕೆ ರಾಜಕಾರಣವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ, ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಅಲ್ಲ, ನಾನು ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕರಿದ್ದಾಗ ಹೇಳ್ತೀನಿ, ಇತ್ತೀಚೆಗೆ ಕರ್ನಾಟಕದ BJP ನಾಯಕರ ಹೇಳಿಕೆಗಳನ್ನು ಗಮನಿಸಿದಾಗ ಹಿಂದೂ ಮುಸ್ಲಿಂ ಯಾವುದಾದ್ರೂ ವಿಷಯ ಇದ್ದಾಗ ಭಾಳ ಜೋರಾಗಿ ಮಾತಾಡ್ತಾರೆ. ಯಾವುದೋ ರೈತರ ವಿಷಯ ಬಂದಾಗ, ಬೇರೆ ಪಂಪ್ ಸೆಟ್ಗಳ ವಿಷಯ ಬಂದಾಗ, ಬಡವರ ವಿಷಯ ಬಂದಾಗ, ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಪ್ರಶ್ನೆ ಬಂದಾಗ BJP ನಾಯಕರು ಗೊತ್ತಿಲ್ಲ, ಅದೀಗ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಅನೇಕರು ಹೇಳ್ತಾ ಇರ್ತಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದೇ ಆಗಿದ್ದಿದ್ರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಪ್ರಶಾಂತವರನ್ನು ಮಾಡ್ತಾ ಇರಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ತಾ ಇರಲಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದೇ ಆಗಿದ್ದರೆ ನಾಗೇಂದ್ರ ಸಚಿವರು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಳ್ಳೋದೇ ಆದರೆ ಇವತ್ತು ಬೆಲೆ ಏರಿಕೆ, ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಏನು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಸರ್ಕಾರ, ಈ ವಿಚಾರಗಳನ್ನು ಎತ್ಕೊಂಡು ಇವತ್ತು ಜನಾಕ್ರೋಶ ಯಾತ್ರೆ ಮಾಡುವಂಥ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇರಲಿಲ್ಲ. ಚುನಾವಣೆ ಇನ್ನೂ ಕೂಡ 3 ವರ್ಷ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿದೆ. ನಾವು ಇದನ್ನು ಸರ್ಕಾರವನ್ನು ಚಾಟಿ ಬೀಸ್ತಕ್ಕಂಥ ಕೆಲಸ ನಾವು ಭಾಳ ಎಫೆಕ್ಟಾಗಿ ನಾವು ಮಾಡ್ತಾ ಇದ್ದೇವೆ. ನಾನು ಆಗಾಗ ಮುಖ್ಯಮಂತ್ರಿಗಳ ಮಾತು ಕೇಳ್ತಾ ಇರ್ತೀನಿ. ಅವರು ಕರ್ನಾಟಕದ BJP ಹೇಳ್ತಾರೆ, ಭ್ರಷ್ಟಾಚಾರದ ವಿಷಯದ ಬಗ್ಗೆ ಮಾತನಾಡುವ ನೈತಿಕತೆ ಕರ್ನಾಟಕದ BJP ಉಂಟಾ? ಇದು ನಿಮ್ಮ ಸರ್ಕಾರ ಹೋಗುವ 15 ದಿನದ ಹಿಂದೆ ಮಾಡಾಳು ವಿರೂಪಾಕ್ಷಪ್ಪನವರು, ಅದೇ ನಮ್ಮದೇ ಕಚೇರಿಯ ಹತ್ತಿರ ಎಷ್ಟೋ ಕೋಟಿ ರೂಪಾಯಿ ಸಿಕ್ತು. ಆಗ ED ಬರಲಿಲ್ಲ, ಆಗ CBI ಬರಲಿಲ್ಲ. ಸಿದ್ದರಾಮಯ್ಯನವ್ರ ಪ್ರಕರಣದಲ್ಲಿ ಏಕಾಏಕಿ ED ಎಂಟ್ರಿ ಆಗುತ್ತೆ. ED ಹೋಗಿ ಲೋಕಾಯುಕ್ತಕ್ಕೆ ಹೇಳುತ್ತೆ, ನಾವು ಒಂದು ರಿಪೋರ್ಟ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಂದು ಕರ್ನಾಟಕದ BJP ನಾಯಕರು ಯಾಕೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಅವ್ರು ಕೇಳೋ ಪ್ರಶ್ನೆ. ಎರಡನೇದು, ನಿಮ್ಮ ಕೇಂದ್ರೀಯ ತನಿಖಾ ಏಜೆನ್ಸಿಗಳನ್ನು ಬಳಸ್ಕೊಂಡು ಮುಖ್ಯಮಂತ್ರಿಗಳನ್ನು ಸಿಕ್ಕಾಕಿಸ್ತಕ್ಕಂಥ ಪ್ರಯತ್ನ ತಪ್ಪಾಗಿದೆ. ಅಲ್ಲಿ ಕೇಂದ್ರೀಯ ಸಂಸ್ಥೆಗಳು ಬರ್ತಕ್ಕಂಥದ್ದು ಸಹಜ. ಹಾಗಾದರೆ ಹಿಂದೆ ನಮ್ಮ ದಾವಣಗೆರೆ ಸಂಸದರು ಸಿದ್ದೇಶ್ವರ್ ಅವ್ರ ಮೇಲೆ ಈ IT ರೇಡ್, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಲಿಲ್ವಾಗಾದ್ರೆ, IT ರೇಡ್ ಆಗಲಿಲ್ವಾಗಾದ್ರೆ, ಅದು ಒಂದೇ ನಿಮ್ಮ ಬಳಿ ಇರೋದು ಹೇಳಲಿಕ್ಕೆ ಅದು ಇಲ್ವಾಗಾದ್ರೆ. ಆದರೆ ಪ್ರಶ್ನೆ 60-65 ವರ್ಷಗಳ ಕಾಲ ಈ ದೇಶವನ್ನು ರಾಜ್ಯವನ್ನು ಆಳಿ ಹಗರಣಗಳನ್ನ ಮಾಡ್ಕೊಂಡು ಕೂತಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಮತ್ತು ಈ ಥರ ಹಗರಣಗಳು ನಡೀತಾನೇ ಇದೆ. ಹಾಗೆ ಸಹಜವಾಗೇ ತನಿಖಾ ಸಂಸ್ಥೆಗಳು ಬರ್ತಕ್ಕಂಥದ್ದು, ರೈಡ್ ಮಾಡ್ತಕ್ಕಂಥದ್ದು, ತನಿಖೆ ಮಾಡೋದು ಅವ್ರ ಕರ್ತವ್ಯ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂಥೇಳಿ ಇವ್ರು ಮಾಡಿರ್ತಕ್ಕಂಥ ಹುಳುಕನ್ನು ಮುಚ್ಚಾಕೊಳ್ಳೋದಕ್ಕೆ ಸಾಧ್ಯನಾಗಾದರೆ, ಮಾಡಿರೋ ತಪ್ಪು ಏನು ತಪ್ಪು ಮಾಡಿದರೆ ಜನರ ಮುಂದೆ ಬರಬೇಕಾಗ್ತದೆ. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲೇಬೇಕಾಗ್ತದೆ. ಹಿಂದೆ ಜಾರ್ಜ್ ಅವರು ಇದೆ ನಮ್ಮ ಮಡಿಕೇರಿನಲ್ಲಿ, ಆ ಪೊಲೀಸ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡು ತನಿಖೆ ಆಯಿತು. ಕೇಂದ್ರ ತನಿಖಾ ಸಂಸ್ಥೆ CBIಯಿಂದ ಕ್ಲೀನ್ ಚಿಟ್ ಕೊಟ್ಟರಲ್ಲ ಹಾಗಾದರೆ ಜಾರ್ಜ್ ಅವರಿಗೆ. ಅದ ವಿಜೇಂದ್ರ ಅವರೇ, EDಯನ್ನು ಬಳಸ್ಕೊಂಡು ಅರವಿಂದ್ ಕೇಜ್ರಿವಾಲ್ರನ್ನು ಜೈಲಿಗೆ ಹಾಕಲಾಯಿತು. CBIನ ಬಳಸ್ಕೊಂಡು ಹೇಮಂತ್ ಸೊರೇನ್ರನ್ನು ಜೈಲಿಗೆ ಹಾಕಲಾಯಿತು. ಮಮತಾ ಬ್ಯಾನರ್ಜಿಯನ್ನು CBI ಬಳಸ್ಕೊಂಡು ಚಿಟ್ ಫಂಡ್ ಪ್ರಕರಣದಲ್ಲಿ ಸಿಕ್ಕಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ಇದಕ್ಕೊಂದು ಇತಿಹಾಸನೇ ಇದೆ, ಈಗ ಒಂದು 10 ವರ್ಷಗಳ ಇತಿಹಾಸ ಇದೆ. ಒಂದು CBI ED ಬಗ್ಗೆ ನೀವು ಹೇಳ್ತಾ ಇದ್ದಾರೆ, ಆಯಿತು ಚರ್ಚೆ ಮಾಡೋಣ.
ಆದರೆ ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ನ್ಯಾಯಾಲಯಗಳಿಗೆ ಏನು ತೀರ್ಪು ಕೊಡ್ತಾರೆ ಅದನ್ನು ಕೂಡ ತಾವು ಗಮನಿಸಬೇಕಲ್ಲ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಅಂದಿನ ಮುಖ್ಯಮಂತ್ರಿಗಳ ವಿಚಾರವಾಗಿ ಮಾತನಾಡೋದಾದರೆ ಲಿಕ್ಕರ್ ಗೇಟ್ ಸ್ಕ್ಯಾಮ್ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. ಅಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳು ಅನೇಕ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಬೇಲ್ ರಿಜೆಕ್ಟ್ ಆಗಿದೆ. ಪ್ರೈಮ್ ಆಫೀಸ್ ಕೇಸ್ ವಾಸ್ ಮೇಡ್ ಔಟ್. ಇದನ್ನು ಅಲ್ಲಿನ ಹೈಕೋರ್ಟು ಕೂಡ ಉಲ್ಲೇಖ ಮಾಡಿದೆ. ಹಾಗಾದರೆ ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಲ್ಲಿ ಹಗರಣಗಳು ಮಾಡಿಕೊಂಡಾಗ ಅದ್ರ ಬಗ್ಗೆ ತನಿಖೆನೇ ಆಗಬಾರ್ದು, ಸತ್ಯಾಂಶ ಹೊರಗೆ ಬರಬಾರ್ದು ಅಂತ ಹೇಳಿದ್ರೆ ಇದು ವಾದನೆ ಸರಿಯಲ್ಲ ಅಂತ. ಇವತ್ತು ಅರವಿಂದ್ ಕೇಜ್ರಿವಾಲ್ ಆಯ್ತು, ಹಾಗಾದ್ರೆ ಜನರಾಗಿ ತಿರಸ್ಕಾರ ಮಾಡಿದ್ರೆ ಹಾಗಾದರೆ ತಪ್ಪು ಮಾಡಿದ್ದಾರೆ. ಯಾವ ಏನು ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಂಥ ಅರವಿಂದ್ ಕೇಜ್ರಿವಾಲ್ ಅವರು ಸ್ವತಃ ಅವರೇ ಲಿಕ್ಕರ್ ಗೇಟ್ ಸ್ಕ್ಯಾಮಲ್ಲಿ ಸಿಲುಕಾಕೊಂಡಾಗ ಇವತ್ತು ಜನರು ಕೂಡ ಅವರನ್ನು ಧಿಕ್ಕರಿಸಿದ್ದಾರೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಅರ್ಥಾತ್ ಇವತ್ತು ನಾನು ಹೇಳೋದು, ಈ ರೀತಿ ಆರೋಪ ಮಾಡ್ತಕ್ಕಂಥದ್ದು ಸಹಜ. ನಮ್ಮ ಮೇಲೆ CBI ಟಾರ್ಗೆಟ್ ಮಾಡ್ತಾಯಿದೆ, ED ಟಾರ್ಗೆಟ್ ಮಾಡ್ತದೆ. ಆದರೆ ಮತ್ತೊಂದು ಕಡೆ ನ್ಯಾಯಾಲಯಗಳು ಏನು ಹೇಳ್ತಾ ಅದು ನೋಡಬೇಕಲ್ಲ. ಹಾಗಾದರೆ ಅಲ್ಲ, ಬಟ್ ಮೂಡ ಪ್ರಕರಣದಲ್ಲಿ ನ್ಯಾಯಾಲಯ ಹೇಳುತ್ತಲ್ಲ ಏನೂ ಇಲ್ಲ, ಅಂದರೆ ತನಿಖಾ ಏಜೆನ್ಸಿಗಳೇ ಹೇಳಿದ್ವು ಏನೂ ಇಲ್ಲ ಅಂತ. ಇನ್ನೂ ಕೂಡ ಲೋಯರ್ ಕೋರ್ಟಲ್ಲಿ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಮೊನ್ನೆ ಹೈಕೋರ್ಟು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ ತನಿಖೆ ಮುಂದುವರಿಸಿ ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದೆ. ಆಗ ಕಾದು ನೋಡಿ. ವಿಜೇಂದ್ರ, ಒಬ್ಬ ಪತ್ರಕರ್ತರಾಗಿ ನಾನು ಪತ್ರಕರ್ತನಾಗಿ ವಿರೋಧ ಪಕ್ಷ ಕಡೆ ನೋಡ್ತಾ ಇದ್ದಾಗ ನನಗನ್ಸೋದು ಆ ಒಂದು ಮೊನಚು, ಆ ಒಂದು ವ್ಯಂಗ್ಯ, ಆ ಒಂದು ತೀವ್ರತೆ ಸಮ್ವೇರ್ ಇಟ್ ಈಸ್ ಮಿಸ್ಸಿಂಗ್. ಅನೇಕ ಜನ ಮೊದಲ ಬಾರಿ ಗೆದ್ದಂಥ ಶಾಸಕರಿದ್ದೇವೆ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಕೆಲಸನೂ ಮಾಡ್ತಿದ್ದಾರೆ. ಸದನದ ಒಳಗಡೆ, ಸದನದ ಹೊರಗಡೆನೂ ಕೂಡ ನಾವು ಹೋರಾಟ ಮಾಡ್ತಾಯಿದ್ದೇವೆ. ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೇವೆ, ಅದು ಮುಖ್ಯ. ಎಷ್ಟು ಮೊಣಚಿದೆ ಮತ್ತೊಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಡ್ಜಸ್ಟ್ಮೆಂಟ್ ರಾಜಕಾರಣ, ನಿಮ್ಮ ಭಾಷೆಯಲ್ಲೇ ಅಥವಾ ನಮ್ಮ ಕೆಲವು ವಿರೋಧಿಗಳ ಭಾಷೆಯಲ್ಲಿ ಹೇಳೋದಾದರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲದೇ ಪ್ರಾಮಾಣಿಕವಾಗಿ ಜನರ ಪರವಾಗಿ ಹೋರಾಟ ಮಾಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ. ನಮ್ಮೆಲ್ಲ ಶಾಸಕರು, ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿದ್ದಾರೆ. ಅದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ವಿಜೇಂದ್ರ, ನೀವು ಇತ್ತೀಚೆಗೆ ದಿಲ್ಲಿಗೆ ಹೋಗಿ ಬಂದಮೇಲೆ ಏಕಾಏಕಿ ಹೌಸ್ ಇನ್ ಆರ್ಡರ್ ಅಂತ ಅನಿಸ್ತಾ ಇದೆ ನನಗನ್ಸುತ್ತೆ. ರಾಘವೇಂದ್ರ ಅವರ ಮಗನ ಮದುವೆ ಕಾರ್ಡ್ ಕೊಡ್ಲಿಕ್ಕೆ ಹೋಗಿದ್ರಿ. ಕಾರ್ಡ್ ಕೊಡ್ಲಿಕ್ಕೆ ಹೋದ ತಕ್ಷಣ ಯತ್ನಾಳರ ಉಚ್ಚಾಟನೆ ಆಯಿತು, ನೀವು ಬಂದ್ರಿ, ನಿಮ್ಮ ಜೊತೆ ಎಲ್ಲ ನಾಯಕರು ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮರ್ಮರಿಂಗ್ಗಳು ಕೇಳ್ತಾ ಇಲ್ಲ. ಮಾಧ್ಯಮಗಳಿಗೆ ದಿನ ಬೆಳಗ್ಗೆ ಎದ್ರೆ ಫುಡ್ ಕೊಡ್ತಾಯಿದ್ರಿ, ಅದು ಕಾಣ್ತಾ ಇಲ್ಲ. ಏನು ಮಾಡ್ಬೋದ್ರಿ ದಿಲ್ಲಿಗೆ ಹೋಗಿ? ಯತ್ನಾಳ್ ಅವರಿಗೆ ಎಮರ್ಜೆಂಟ್ ನೋಟಿಸ್ ಕೊಟ್ಟು 3 ದಿನದಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಆ ಎಮರ್ಜೆಂಟ್ ನೋಟಿಸ್ ಕೊಟ್ಟೆ 1 ತಿಂಗಳು ಕಳೆದಾಗಿತ್ತು. ಫೆಬ್ರವರಿ 10ಕ್ಕೆ ಕೊಟ್ಟು. ಸೊ ಅದು ಕಾಕತಾಳಿ ಅಷ್ಟೇ. ರಾಘವೇಂದ್ರ ಅವರ ಮಗನ ವಿವಾಹ ಸಂದರ್ಭದಲ್ಲಿ ನಾವು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿರ್ತಕ್ಕಂಥ ನಿಜ. ಆದರೆ ಅದೇ ಸಂದರ್ಭದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆಯೂ ಕೂಡ ಆಯಿತು. ನಾನು ಅವತ್ತೇ ಅಂದ್ಕೊಂಡೆ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿಕೊಂಡು ಅಮಿತ್ ಶಾಜಿ ಅವ್ರು ಭೇಟಿ ಮಾಡಿಕೊಂಡು ಪಾರ್ಲಿಮೆಂಟಲ್ಲಿ ಹಾಲಲ್ಲಿ ನಿಂತಿದ್ದೆ, ನಾನು ಹೊರಗಡೆ ಹೊರಡಬೇಕು ಅಂತೇಳಿ. ಅದೇ ಸಮಯದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಪಾರ್ಲಿಮೆಂಟ್ ಎಂಟ್ರಿ ಆದರು. ನನ್ನದೇ ಫಸ್ಟ್ ದರ್ಶನ ಆಯಿತು ಅವ್ರಿಗೆ. ನನಗೆ ಮನಸ್ಸಲ್ಲಿ ಬಂತು, ಇವತ್ತೇನೋ ಅವ್ರಿಗೆ ಗ್ರಾಚಾರ ಸರಿ ಇಲ್ಲ ಇವತ್ತು ಅಂತೇಳಿ. ಮಾತಾಡ್ತೀರಾ ಇಬ್ಬರು ಹಿಂಗೆ ಸಿಕ್ಕಾಗ? ಅವತ್ತೇನು ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ. ನಾನು ಕೂಡ ಬೇರೆ ಜೊತೆ ಚರ್ಚೆ ಮಾಡ್ತಾಯಿದ್ದೆ. ಯತ್ನಾಳರ ಉಚ್ಚಾಟನೆಯ ಒಟ್ಟಾರೆ ನಿರ್ಣಯ ಈಗೇನಾಯಿತು, ಅದು ಮೊದಲೇ ಆಗಬೇಕಿತ್ತು ಅಂತ ಅನ್ಸಲ್ಲ? BJP ಹೈಕಮಾಂಡ್ ತುಂಬ ತಡ ಮಾಡ್ತಾ, ಅಥವಾ BJP ಹೈಕಮಾಂಡ್ ಯೋಚನೆ ಮಾಡ್ತಿತ್ತಾ ಏನು ಮಾಡಬೇಕು ಅಂತಕ್ಕಂಥದ್ದು? ಯಾಕಂದರೆ ಮೂಡಾ ಪಾದಯಾತ್ರೆಯಿಂದ ನಿಮಗೇನೊಂದು ಸ್ಟೀಮ್ ಸಿಕ್ಕಿತ್ತು, ಅದು ಪ್ರಾಯಶಃ ನೀವೇ ಅದನ್ನು ಕೈ ಚೆಲ್ಲಿದ್ರಿ ಅಂತ. ನಿಮ್ಮ ಪಾರ್ಟಿಯವರು 4-5 ತಿಂಗಳ ಕಾಲ ನಾನು ಹಿಂತಿರುಗಿ ನೋಡಿದಾಗ, ನಾವೇ ಪಾರ್ಟಿ ರೌಂಡ್ಸ್ ಮಾಡುವಾಗ ಅನೇಕ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ. ದಿನ ಬೆಳಗ್ಗೆ ಎದ್ದರೆ ಭಾರತೀಯ ಜನತಾ ಪಾರ್ಟಿಯ ಒಳ ಜಗಳ, ಭಿನ್ನಮತದ ಸುದ್ದಿ, ಅದು ಪತ್ರಕರ್ತರು ಮಾಡ್ತಿದ್ದ ಸುದ್ದಿ ಅಲ್ಲ, ನಿಮ್ಮದೇ ಪಾರ್ಟಿಯ ನಾಯಕರು ಬಂದು ಕ್ಯಾಮ್ರಾ ಎದುರುಗೊಳ್ತಾನೆ. ಅದರಲ್ಲೂ ಕೂಡ ಮೈಸೂರಿನ ನಮ್ಮ ಮೂಡಾ ಪಾದಯಾತ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಒಂದು ಹೋರಾಟ ನಡೆದಿರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಥವಾ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಈ ರೀತಿ ಯುವಕರು ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಉದಾಹರಣೆನೇ ಕಾಣೋದಿಲ್ಲ ಕರ್ನಾಟಕದಲ್ಲಿ. ಭಾಳ ಯಶಸ್ವಿಯಾಗಿ ಮೈಸೂರಿನ ನಮ್ಮ ಹೋರಾಟ, ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಭಾಳ ಯಶಸ್ವಿ ಆಯಿತು, ದೇಶಾದ್ಯಂತ ಚರ್ಚೆ ಆಯಿತು. ಆದರೆ ನಮ್ಮದೇ ಆದಂಥ ಗೊಂದಲಗಳಿಂದ ಅದು ಆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿತ್ತು. ಅದು ಸ್ವಲ್ಪ ಹಿನ್ನಡೆ ಆಯಿತು, ನಮಗೆ ಒಪ್ಕೊಳ್ತೇನೆ. ಆದರೆ ಇವತ್ತೇನಿದೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ. ಈ ಸರ್ಕಾರದ ವಿರುದ್ಧ ಏನು ಆಕ್ರೋಶ ಇದೆ, ಇವೆಲ್ಲವೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಒಂದು ಉತ್ಸಾಹ ತುಂಬ್ತಾ ಇದೆ. ಜನಸಾಮಾನ್ಯರು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ತಯಾರಾಗಿದ್ದಾರೆ. ವಿಜೇಂದ್ರ, ನೀವು ಭಾಳ ದಿನಗಳಾದಮೇಲೆ ಸಿಕ್ಕಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಪಬ್ಲಿಕ್ ಡೊಮೇನ್ನಲ್ಲಿ ಯತ್ನಾಳರು
ನೋಡಿ, ಯತ್ನಾಳರು ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಮಾಡ್ತಕ್ಕಂಥ ಆರೋಪಗಳು ಅವು ನಿಮ್ಮ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳು. ಪಬ್ಲಿಕ್ ಡೊಮೇನ್ನಲ್ಲಿ ಅವ್ರು ನಿಮ್ಮ ಮೇಲೆ ಕೆಲ ಆರೋಪಗಳನ್ನು ಮಾಡ್ತಾರೆ. ಅದಕ್ಕೇನು ಉತ್ತರ ಇದೆ? ಏನೇನು ಆರೋಪ ಮಾಡಿದ್ದಾರೆ ಅವರು? ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ ಮುಖ್ಯಮಂತ್ರಿ ಪುತ್ರ ತಾವೇ ಸಹಿ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಪಬ್ಲಿಕ್ ಡೊಮೇನಲ್ಲಿ ಅವ್ರು ಬಂದು ಆರೋಪ ಮಾಡ್ತಾರೆ. ನಾನು ತಪ್ಪು ಮಾಡಿದ್ದು ಅದನ್ನೇ. ಯಾವಾಗ ಪುಣ್ಯಾತ್ಮ ನನ್ನ ಮೇಲೆ ಈ ರೀತಿ ಆರೋಪ ಮಾಡಿದ್ರು ಅವತ್ತೇ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗಿತ್ತು. ಆದರೆ ಹಿರಿಯರು ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ಆದರೆ ಒಂದು ಹೇಳ್ತೇನೆ ಪ್ರಶಾಂತ್ ಅವರೇ, ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪರು ಮತ್ತು ಶಾಸಕರು ಅಥವಾ ಪಕ್ಷ ಮತ್ತು ಮುಖ್ಯಮಂತ್ರಿಗಳ ಮಧ್ಯೆ ಒಂದು ಸೇತುವಾಗಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಹೊರತು ಈ ರೀತಿ ಆರೋಪಗಳು ಮಾಡ್ತಕ್ಕಂಥದ್ದು ಸಹಜ. ಯಾಕೆಂತೇಳಿದ್ರೆ ಎಲ್ರಿಗೂ ಕೂಡ ಭಾಳಷ್ಟು ಜನಕ್ಕೆ ಮುಖ್ಯಮಂತ್ರಿಗೆ ಆದ ಮೇಲೆ ಕಣ್ಣಿದ್ದರಿಂದ ಈ ರೀತಿ ಆರೋಪಗಳು ಯಾರ ಮೇಲೆ ಆರೋಪ ಮಾಡಬೇಕು? ಪ್ರಶಾಂತ್ ಅಂತ ಮೇಲೆ ಮಾಡೋಕ್ಕಾಗ್ತದ ಅಥವಾ ಇನ್ನೊಬ್ಬರ ಮೇಲೆ ಮಾಡೋಕ್ಕಾಗತ್ತಾ? ಯಾರು ಮುಖ್ಯಮಂತ್ರಿ ಮಕ್ಕಳು ಇರ್ತಾರೆ ಅವ್ರ ಮೇಲೆ ಆರೋಪ ಮಾಡೋದು. ಹಾಗಾಗಿ ಆ ರೀತಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಹೊರತು ವಿನಃ ಅದು ಯಾವುದರಲ್ಲೂ ಕೂಡ ಸತ್ಯಾಂಶ ಇರಲಿಲ್ಲ. ಆದರೆ ಒಂದು ಹೇಳ್ತೇನೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಲಿ, ನಡ್ಡಾಜಿ ಅವರಾಗಲಿ, ಅಮಿತ್ ಶಾಜಿ ಆಗಲಿ, ಆ ಆರೋಪದಲ್ಲಿ ಸತ್ಯ ಇದ್ದಿದ್ದೇ ಆದರೆ ನನ್ನನ್ನು ಹೊತ್ತು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಂಗೆ ಕೂರಿಸ್ತಾ ಇರಲಿಲ್ಲ. ಇಲ್ಲಪ್ಪ ವಿಜೇಂದ್ರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾನೆ ಅಂಥೇಳಿ ನನ್ನನ್ನು ಪಕ್ಷದಿಂದ ಒದ್ದೋಡಿಸ್ತಿದ್ರು ಅಥವಾ ಅವಕಾಶ ಕೊಡ್ತಿರಲಿಲ್ಲ. ಎಲ್ಲ ಆರೋಪದ ನಡುವೆನೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿದ್ರೆ ಅವತ್ತೇನು ಕೆಲವರು ನನ್ನ ಮೇಲೆ ಆರೋಪ ಮಾಡಿದ್ರು ಇದರಲ್ಲಿ ಸತ್ಯಾಂಶ ಇಲ್ಲ ಅನ್ನೋದು ಅರ್ಥ ಆದಮೇಲೆ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವರು ಆರೋಪ ಮಾಡಿದರು 2,500 ಕೋಟಿ ರೂಪಾಯಿ ಕೊಟ್ಟರೆ ಬಿ ಜೆ ಪಿಯಲ್ಲಿ ಯಾರೂ ಮುಖ್ಯಮಂತ್ರಿ ಆಗ್ಬೋದು. ನಿಮ್ಮ ಹೈಕಮಾಂಡ್ ಒಂದು ಉತ್ತರವನ್ನು ಕೂಡ ಕೊಡಲಿಲ್ಲ. ಕೊಟ್ಟಿದ್ದಾರಲ್ಲ, ಈಗ ಎಲ್ಲ ಸೇರೆ ಬಡ್ಡಿ ಸಮೇತ ಉತ್ತರ ಕೊಟ್ಟಿದ್ದಾರೆ. 2 ವರ್ಷಗಳ ನಂತರ ಆಯ್ತು, ಎಲ್ಲ ಸೇರೆ ಉತ್ತರ ಕೊಟ್ಟಿದ್ದಾರಲ್ಲ. ಯತ್ನಾಳ್ ಅವ್ರದ್ದು ಇದೇನು ಹೊಸ ಚಾಳಿ ಅಲ್ಲ ಪ್ರಶಾಂತ್ ಅವರೇ, ತಾವು ಗಮನಿಸಿದಿರಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೂ ಬಿಟ್ಟಿಲ್ಲ ಪುಣ್ಯಾತ್ಮ, ಅನಂತಕುಮಾರ್ನೂ ಬಿಟ್ಟಿಲ್ಲ ಪುಣ್ಯಾತ್ಮ, ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವ್ರನ್ನೂ ಬಿಟ್ಟಿಲ್ಲ, ಇವತ್ತು ಯಡಿಯೂರಪ್ಪನವ್ರನ್ನೂ ಬಿಟ್ಟಿಲ್ಲ. ನನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅವ್ರದ್ದೊಂದು ಯಾಕಂದ್ರೆ ಹಿರಿಯರಿದ್ದಾರೆ ಚಾಳಿ ಅಂತ ಹೇಳೋದಲ್ಲ, ಅವ್ರ ಸ್ವಭಾವನೇ ಹಂಗಿದೆ. ಅವ್ರು ಹೇಳ್ತಾರೆ ಯಡಿಯೂರಪ್ಪನವ್ರು ಲಿಂಗಾಯತರಲ್ಲ ಅಂತ ಹೇಳಿದರು ಅವರು. ನಾನು ಯಡಿಯೂರಪ್ಪನವ್ರು ಲಿಂಗಾಯತರಕ್ಕಿಂತ ಹೆಚ್ಚಾಗಿ ಒಬ್ಬ ರೈತ ನಾಯಕ. ಯಡಿಯೂರಪ್ಪನವರು ನಾವು ವೀರಶೈವ ಲಿಂಗಾಯತ ಅನ್ನೋದಕ್ಕೆ ನಂಗೆ ಹೆಮ್ಮೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಹೋರಾಟಗಾರ, ಒಬ್ಬ ರೈತ ನಾಯಕ ಅಂತ ಹೇಳೋದಕ್ಕೆ ನಂಗೆ ಇನ್ನೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ರಾಜ್ಯದ ಜನ, ನಾನೇ ಮಾತಾಡ್ತಲ್ಲ, ರಾಜ್ಯದ ಜನ ಯಡಿಯೂರಪ್ಪರಲ್ಲಿ ನೋಡ್ತಕ್ಕಂಥದ್ದು ರೈತ ನಾಯಕನನ್ನು ನೋಡ್ತಾರೆ. ಅಫ್ಕೋರ್ಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮಾಸ್ ಲೀಡರ್ಸ್. ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ವಿಜೇಂದ್ರ ಅವರೇ, ಯತ್ನಾಳ್ ಅವರ ಉಚ್ಚಾಟದಲ್ಲಿ ನಿಮ್ಮ ಪಾತ್ರ ಏನು ಅಂತೇಳಿ ನಾನು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿದ್ದೇನೆ. ನಿಮ್ಮ ಪಾತ್ರ ಇಲ್ಲದೆ ಅದು ಉಚ್ಚಾಟನೆ ಆಗಲಿಕ್ಕೆ ಇಲ್ಲ ಪ್ರಶ್ನೆನಿಲ್ಲ ರೀ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಕೇಂದ್ರದ ವರಿಷ್ಠರು ಆ ಸಂದರ್ಭದಲ್ಲಿ ಅವ್ರು ಉಚ್ಚಾಟನೆ ಮಾಡಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದಾಗಿತ್ತು. ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬೇಡ, ಆ ಥರ ಮಾಡೋದು ಬೇಡ, ಇನ್ನೊಂದು ಅವಕಾಶ ಕೊಡಿ, ಅವ್ರಿಗೆ ಹಿರಿಯರಿದ್ದಾರೆ, ಇನ್ನೊಂದು ಅವಕಾಶ ಕೊಟ್ಟು ನೋಡಿ ದಯವಿಟ್ಟು, ಆ ಥರ ಮಾಡೋದು ಬೇಡ ಅಂತೇಳಿ ನಾನು ಅದನ್ನು ತಡೆದಿರ್ತಕ್ಕಂಥದ್ದು ವಿಜೇಂದ್ರ ಬಿಟ್ಟರೆ ಬೇರೆ ಯಾರೂ ಅಲ್ಲ. ಆಮೇಲೆ ಕೇಂದ್ರದ ವರಿಷ್ಠರು ಕೂಡ ಅದಕ್ಕೆ ಅರ್ಥ ಮಾಡ್ಕೊಂಡು ಆಯಿತು ಅಂತೇಳಿ ಮತ್ತೊಂದು ಅವಕಾಶವನ್ನು ಕೊಡೋಂಥ ಪ್ರಯತ್ನ ಮಾಡಿದ್ರು. ಅವ್ರು ಸುಧಾರಿಸ್ಕೊಳ್ಳಿಲ್ಲ. ನಮ್ಮ ಜನಾಕ್ರೋಶ ಯಾತ್ರೆಯಲ್ಲಿ ಪ್ರತಿಯೊಬ್ಬ ನಾಯಕರು ಕೂಡ ಜೊತೆಲಿ ಬರ್ತಾ ಇದ್ದಾರೆ, ಜೋಡಿಸ್ಕೊಂಡಿದ್ದಾರೆ. ಭಾಳ ಉತ್ಸಾಹದಿಂದ ಈ ಒಂದು ಜನಾಕ್ರೋಶ ಯಾತ್ರೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅದು ಸಂತೋಷ ತರ್ತಕ್ಕಂಥ ವಿಚಾರ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋರಾಟದಲ್ಲಿ ನಾವು ಧುಮುಕಿದ್ವಿ. ಆದರೆ ವಿಜೇಂದ್ರ ಅವರು ಯತ್ನಾಳ್ರ ಯಡಿಯೂರಪ್ಪನವರ ಒಂದು ಪೊಲಿಟಿಕಲ್ ವೈರತ್ವ ಅಂತ ಕರೆದ್ರೆ ಅದೇನು ಹೊಸ್ತಲ್ಲ. ಬಟ್ ಜಿ ಎಮ್ ಸಿದ್ದೇಶ್, ನಿಮ್ಮ ಕುಟುಂಬಕ್ಕೂ ಜಿ ಎಮ್ ಸಿದ್ದೇಶ್ ಕುಟುಂಬಕ್ಕೂ ಭಾಳ ಅವಿನಾಭಾವ ಸಂಬಂಧಗಳಿದ್ವು. ಯಡಿಯೂರಪ್ಪನವರು ಮತ್ತು ಸಿದ್ದೇಶ್ ಭಾಳ ಆತ್ಮೀಯರಾಗಿದ್ದರು. ಯಡಿಯೂರಪ್ಪನವರ 2011 ಹೋರಾಟದಲ್ಲಿ ಸಿದ್ದೇಶ್ ಭಾಳ ಗಟ್ಟಿಯಾಗಿ ಯಡಿಯೂರಪ್ಪನವ್ರ ಜೊತೆ ನಿಂತ್ಕೊಂಡಿದ್ದರು. ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ತೇನೆ ಪ್ರಶಾಂತ್ ಅವರೇ. 2014ರಲ್ಲಿ ಲೋಕಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಫಲಿತಾಂಶ ಬಂದ ಮೇಲೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ದೂರವಾಣಿ ಕರೆ ಮಾಡಿದ್ರು. ಇದೇ ಶಿಕಾರಿಪುರದಲ್ಲಿದ್ವಿ ನಾವು. ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹೊರಗೆ ಬರ್ತಾಯಿದ್ವಿ. ಅಷ್ಟೊತ್ತಿಗೆ ಪ್ರಧಾನಮಂತ್ರಿಗಳು ಫೋನ್ ಮಾಡಿದರು. ಕೇಂದ್ರದಲ್ಲಿ ಯಾರನ್ನು ಸಚಿವರನ್ನಾಗಿ ತೆಗೆದುಕೊಳ್ಬೇಕು ರಾಜ್ಯದಿಂದ ಅಂತ ಕೇಳಿದಾಗ ಏನೋ ಗೊಂದಲ ಇಲ್ದೇ ತಟ್ಟನೆ ಯಡಿಯೂರಪ್ಪನವ್ರ ಬಾಯಲ್ಲಿ ಬಂದಂಥ ಹೆಸರು ಯಾವುದಪ್ಪ ಅಂತೇಳಿದ್ರೆ ಸಿದ್ದೇಶ್ವರ್ ಅಂತೇಳಿ, ಜಿ ಎಮ್ ಸಿದ್ದೇಶ್ವರ್ ಅಂತೇಳಿ. ಇದು ಯಾಕೆಂದರೆ ಸಿದ್ದೇಶ್ವರ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೆ ಅವರ ಪೂಜ್ಯ ತಂದೆಯವರು ಮಲ್ಲಿಕಾರ್ಜುನಪ್ಪನವ್ರಿಗೂ ಭಾರತೀಯ ಜನತಾ ಪಾರ್ಟಿ ಒಂದು ಅವಿನಾಭಾವ ಸಂಬಂಧ ಇದೆ. ಮಲ್ಲಿಕಾರ್ಜುನಪ್ಪ ಕುಟುಂಬಕ್ಕೂ ಮಲ್ಲಿಕಾರ್ಜುನಪ್ಪನವ್ರಿಗೂ ಯಡಿಯೂರಪ್ಪನವ್ರಿಗೂ ಒಂದು ಅವಿನಾಭಾವ ಸಂಬಂಧ ಅಂತಾನೆ. ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅವರು. ಹಾಗಾಗಿ ಅದರ ಯಡಿಯೂರಪ್ಪನ ಸಹಜವಾಗಿ ಅವ್ರ ಬಗ್ಗೆ ಗೌರವ ಇತ್ತು. ಸಿದ್ದೇಶಣ್ಣವ್ರ ಬಗ್ಗೆ ಅವತ್ತೂ ಗೌರವ ಇದೆ, ಇವತ್ತೂ ಗೌರವ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ಯಡಿಯೂರಪ್ಪನವ್ರಿಗಾಗಲಿ ನನಗೇನಕ್ಕಿಂತ ಯಡಿಯೂರಪ್ಪನ ದುಃಖ ತಂದಿರ್ತಕ್ಕಂಥದ್ದು ಏನಪ್ಪ ಅಂತೇಳಿದ್ರೆ, ಒಬ್ಬ ಸಿದ್ದೇಶ್ವರಂಥವ್ರ ಬಾಯಲ್ಲಿ
ಯಡಿಯೂರಪ್ಪನವರು ಇವತ್ತು ಭಾರತೀಯ ಜನತಾ ಪಾರ್ಟಿ ವೇದಿಕೆಯೂ ಕೂಡ ಹತ್ತಬಾರ್ದು ಅನ್ನೋ ಮಾತು ಅವ್ರ ಬಾಯಲ್ಲೇನು ಬಂದಿದೆಯಲ್ಲ, ಖಂಡಿತ ಸರಿಯಲ್ಲ. ಇವತ್ತು ಯಡಿಯೂರಪ್ಪನವರಾಗಲಿ, ವಿಜೇಂದ್ರ ಆಗಲಿ, ಸಿದ್ದೇಶ್ವರವರ ಶ್ರೀಮತಿಯವರು, ಧರ್ಮಪತ್ನಿಯವರು ಚುನಾವಣೆ ಸೋಲ್ಸೋದಕ್ಕೆ ನಾವು ಕೂಡ ಬೆಂಬಲ ಕೊಟ್ಟಿದ್ದೀವಿ ಅಂತೇಳಿ ಅವ್ರ ಮನಸ್ಸಲ್ಲಿ ಇದ್ದಿದ್ದೇ ಆದರೆ ಖಂಡಿತದ ಅಕ್ಷಮ್ಯ ಅಪರಾಧ ಅಂದೆ. ಅವ್ರ ಮನಸ್ಸಲ್ಲಿ ಬಂದಿರತಕ್ಕಂಥದ್ದೇ ಅಪರಾಧ. ಯಡಿಯೂರಪ್ಪನವರು ಅನೇಕ ನಾಯಕರನ್ನು ಹುಟ್ಟಾಕಿದ್ದಾರೆ, ಅನೇಕರನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಹೊರತು ಚುನಾವಣೆ ಸೋಲ್ಸಿರ್ತಕ್ಕಂಥ ಒಂದು ಉದಾಹರಣೆನೂ ಕೂಡ ತಂದೆಯವರ ರಾಜಕೀಯ ಜೀವನದಲ್ಲಿ ಒಂದು ಉದಾಹರಣೆನೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಟ್ ಅವ್ರು ನಂಗೆ ಸಿದ್ದೇಶ್ವರ್ ಅಂತವರು ಕೂಡ ಈ ರೀತಿ ಮಾತನಾಡ್ತಾರೆ. ಸಿದ್ದೇಶ್ವರ್ ನಂಗೆ ಸಿಕ್ಕಿದ್ರು. ಅವ್ರೇನು ಹೇಳ್ತಾರೆ, ರೇಣುಕಾಚಾರ್ಯ ಯಡಿಯೂರಪ್ಪನವರ ಮೌತ್ ಪೀಸ್ ಆಗಿ ಮಾತಾಡ್ತಾರೆ, ನನ್ನನ್ನು ಸೋಲಿಸ್ಲಿಕ್ಕೆ ಓಡಾಡಿದರು. ಇದೇ ರೇಣುಕಾಚಾರ್ಯರು 2009ರಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಬಂಡಾಯ ಬಾವುಟ ಹಾರಿಸ್ಲಿಲ್ವಾ ಬಂಡಾಯದ ಬಾವುಟ? ಚೆನ್ನೈಗೆ ಹೋಗಿದ್ರು ಮೊದಲು. ಹಾಗಾಗಿ ನೀವು ಯಾರು ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡ್ತಾರೆ ಅವ್ರ ಹೀರೋಗಳು, ಯಾರು ಯಡಿಯೂರಪ್ಪನವ್ರ ಪರವಾಗಿ ಮಾತಾಡ್ತಾರೆ ಅವ್ರ ವಿಲನ್ಗಳು. ಈ ಮೈಂಡ್ ಸೆಟ್ಟಲ್ಲಿದ್ದರೆ ಪಕ್ಷಕ್ಕೂ ಒಳ್ಳೇದಾಗಲ್ಲ, ಯಾರಿಗೂ ಕೂಡ ಒಳ್ಳೇದಾಗಲ್ಲ. ಬಟ್ ಅವರನ್ನು ರೀಚ್ ಔಟ್ ಮಾಡೋ ಪ್ರಯತ್ನ ಮಾಡ್ತೀರಾ? ಈಗ ಎತ್ತಾಳು ಉಚ್ಚಾಟನೆ ನಂತರ ಕುಮಾರ್ ಬಂಗಾರಪ್ಪ ಹೇಳಿದ್ರು ನಾವೇನು ಪಾರ್ಟಿ ಬಿಟ್ಟು ಹೋಗಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ರು ಅವ್ನು ಮಾತಾಡಬೇಡ ಅಂತ. ಪ್ರಶಾಂತ್ ಅವರೇ, ಕುಮಾರ್ ಬಂಗಾರಪ್ಪನಿಗೆ ಯಡಿಯೂರಪ್ಪನವರಾಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಏನು ಅನ್ಯಾಯ ಆಗಿದೆ? ಕುಮಾರ್ ಬಂಗಾರಪ್ಪನವರು ರಾಜಕಾರಣ ಮುಗ್ದೇ ಹೋಗಿತ್ತು. ಇದೇ ಸೊರಬರದಲ್ಲಿ ಯಡಿಯೂರಪ್ಪನವರು BJP ಕರೆತಂದವ್ರಿಗೆ ಮತ್ತೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿ ಒಂದು ರಾಜಕೀಯ ಪುನರ್ಜನ್ಮ ಯಾರು ಕೊಟ್ಟಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಅವರು ಇಲ್ಲ ಅಂತ ಹೇಳ್ಬಿಡ್ಲಾಗಾದ್ರೆ ಕುಮಾರ್ ಬಂಗಾರಪ್ಪನವರು. ಮತ್ತು ಸಿದ್ದೇಶಣ್ಣ ವಿಚಾರದಲ್ಲಿ ಅದು ಲೋಕಲ್ ಪೊಲಿಟಿಕ್ಸ್, ಅದಕ್ಕೂ ಯಡಿಯೂರಪ್ಪನವ್ರಿಗಾಗಲಿ ಅದಕ್ಕೂ ವಿಜೇಂದ್ರಗಾಗಲಿ ಸಂಬಂಧ ಇಲ್ಲ, ನಮಗದು ಸಂಬಂಧ ಇಲ್ಲ. ಆದರೆ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಕರ್ತವ್ಯ ಏನಿತ್ತು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಲಿಕ್ಕೆ 17 ಜನರನ್ನು ಕರ್ಕೊಂಡು ಬಂದರು. ಅವರು ಬಂಡಾಯದಿಂದಲೇ BJP ಸರ್ಕಾರ ಆಯಿತು. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರದ ವಿರುದ್ಧ ದಂಡೆತ್ತಿ ಬಂದಾಗ ಅನೇಕ ಜನ ಬಂದರೂ ಹೋದರು. ಆದರೆ ಫ್ರಮ್ ದ ಡೇ ಒನ್ನಿಂದ ಕೊನೆಯ ಕ್ಷಣದವರೆಗೂ ಕೂಡ ಗಟ್ಟಿಯಾಗಿ ನಿಂತಿದ್ದಂಥ ಶಾಸಕರಿದ್ದರೆ ಅದು ರಮೇಶ್ ಜಾರಕಿಹೊಳಿ ಅವರು. ಅವರೊಬ್ಬರೇ ಗಟ್ಟಿಯಾಗಿ ನಿಂತಿದ್ದೀನಿ, ಎಲ್ಲರೂ ಕೂಡ ಹೋಗಿ ಬಂದು ಮಾಡ್ತಾಯಿದ್ರು. ಇದು ಒಂದು. ಎರಡನೇದು, ಯಾವ ರಮೇಶ್ ಜಾರಕಿಹೊಳಿ ಅವರಿಂದ ಇವತ್ತು ಅನೇಕ ಶಾಸಕರು, ಅವರು ಒಬ್ಬರೇ ಅಂತ ಹೇಳೋದಿಲ್ಲ, ಬೇರೆ ಶಾಸಕರು ಸೇರಿ ಇವತ್ತು ಮತ್ತು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದರು. ಅಂಥ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ನಾನು ಕೆಟ್ಟದ್ದು ಬಯಸ್ತೇನೆ ಅಂತ ಹೇಳಿದ್ರೆ ದೇವರು ನನ್ನನ್ನು ಮೆಚ್ಚೋದಿಲ್ಲ. ಆದರೆ ಕೆಲವು ಸಂದರ್ಭಗಳು ಆಡಳಿತ ಪಕ್ಷದಲ್ಲಿದ್ದ ಕೆಲವು ಸಂದರ್ಭಗಳು ಸೃಷ್ಟಿಯಾದಾಗ ಒಬ್ಬರು ಮುಖ್ಯಮಂತ್ರಿಯಾಗಿ ಕೆಲವು ನಿರ್ಧಾರಗಳನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಅದರಿಂದ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ, ಕೆಲವು ಅಪನಂಬಿಕೆಗಳು ಹುಟ್ಟಿದ್ದಾವೆ ಹೊರತು ರಮೇಶ್ ಜಾರಕಿಹೊಳಿ ವಿಜೇಂದ್ರ ಮಧ್ಯೆ ಯಾವುದೇ ಆ ರೀತಿ ವ್ಯತ್ಯಾಸಗಳು ಇಲ್ಲ. ಆ ಥರ ಖಂಡಿತ ಸರಿಯಲ್ಲ. ಬಟ್ ಅವ್ರ ಜೊತೆ ಏನಾದರೂ ಅವರನ್ನು ಜೊತೆಗೆ ತೆಗೆದುಕೊಳ್ಳೋ ಪ್ರಯತ್ನ ನಾನೇ ಓದ್ನಲ್ಲ ಸರ್, ರಾಜ್ಯದ ಅಧ್ಯಕ್ಷ ಆದಮೇಲೆ ರಮೇಶ್ ಜಾರಕಿಹೊಳಿ ಅವರ ಸದಾಶಿವನವರ ಮನೆಗೆ ಹೋಗಿ ಅವ್ರ ಜೊತೆಲಿ ಊಟ ಮಾಡಿ, ಯಾಕೆ ನಂಗೆ ಗೊತ್ತಿತ್ತು ಇದರ ಏನಾಗಿದೆ ಅಂದರೆ, ನಾನು ಬಹಿರಂಗವಾಗಿ ಹೇಳ್ತೇನೆ ಪ್ರಶಾಂತ್ ಅವರೇ, ನಮ್ಮ ಪಕ್ಷದಲ್ಲಿ ಕೆಲವ್ರದ್ದು ಚಾಳಿ ಇದೆ, ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ರಮೇಶ್ ಜಾರಕಿಹೊಳಿ ಹೋಗೋದು, ವಿಜೇಂದ್ರ ಹಂಗೆ ಮಾಡಿದ್ರು, ಯಡಿಯೂರಪ್ಪರು ಹಿಂಗೆ ಮಾಡೋದು ಅಂತೇಳಿ ವಿಷಬೀಜ ಬಿತ್ತೋದು, ಮತ್ತೊಬ್ಬರ ಹತ್ರ ಹೋಗೋದು, ಅಲ್ಲಿ ವಿಷಬೀಜ ಬಿತ್ತೋದು. ಅಂದರೆ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಷಡ್ಯಂತ್ರಗಳು ಹಿಂದಿನ ದಿನದ ಕೂಡ ನಡ್ಕೊಂಡ್ಬಂದಿದೆ. ಆ ಷಡ್ಯಂತ್ರಕ್ಕೆ ಇವರು ಕೂಡ ಸಿಲುಕಿ ಹಾಕ್ಕೊಂಡಿದ್ದಾರೆ ವಿನಃ ಇವತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಕೆಟ್ಟದ್ದು ಬಯಸ್ತಕ್ಕಂಥ ದುರ್ಬುದ್ಧಿ ಇವತ್ತು ಖಂಡಿತ ನನಗಿಲ್ಲ. ಅಲ್ಲ, ನಾನು ಕೇಳ್ತಾ ಇರೋ ಪ್ರಶ್ನೆ, ಈಗ ನೋಡಿ, ತಟಸ್ಥ ಬಣದ ಆರೋಪ ಕೂಡ ಇತ್ತು. ಈಗ ಡಾಕ್ಟರ್ ಸುಧಾಕರ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು, JP ನಡ್ಡಾವರೆಗೆ ಹೋದರು, ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ಅಲ್ಲಿನ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಯಿತು. ಬೊಮ್ಮಾಯಿಯವರ ಅಸಮಾಧಾನ ನಿಶ್ಚಿತವಾಗಿ ಅವರ ಆ್ಯಕ್ಷನ್ಸ್ಗಳಿಂದ ಕಾಣುತ್ತೆ. ಅವ್ರದ್ದಿರ್ತಕ್ಕಂಥ ಆರೋಪ, ವಿಜೇಂದ್ರ ಎಲ್ಲರನ್ನ ಒಟ್ಟಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಅವ್ರಿಗೆ ಖುಷಿ ಪಡಿಸಂಗೆ ಕೆಲವು ತೀರ್ಮಾನಗಳು ಮಾಡೋದಕ್ಕಾಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಕೆಲವು ನಿರ್ಧಾರ ಮಾಡಲೇಬೇಕಾಗ್ತದೆ. ಇಡೀ ಜಿಲ್ಲೆಯ ಕೆಲವು ಪ್ರಮುಖರು ಇಂಥ ವ್ಯಕ್ತಿ ಜಿಲ್ಲೆಯ ಅಧ್ಯಕ್ಷ ಆಗಬೇಕು ಅಂತೇಳಿ ತೀರ್ಮಾನ ಕೊಟ್ಟಾಗ ನಾನು ಅದರಲ್ಲಿ ಇಂಟರ್ಫಿಯರ್ ಆಗೋಕ್ಕಾಗೋದಿಲ್ಲ. ನನ್ನ ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾನು ರಾಜ್ಯದ ಅಧ್ಯಕ್ಷ ಆದರೂ ಕೂಡ ಯಾರೋ ಜಿಲ್ಲೆಯ ಅಧ್ಯಕ್ಷ ಆಗಬೇಕು ಅಂತೇಳಿ ಹೇಳೋಕ್ಕಂಥ ಅಧಿಕಾರ ನನಗಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಎಲ್ಲರೂ ಕೊಟ್ಟಿರ್ತಕ್ಕಂಥ ಅಭಿಪ್ರಾಯವನ್ನು ಪಡೆದುಕೊಂಡು ಒಬ್ಬ ಜಿಲ್ಲೆಯ ಅಧ್ಯಕ್ಷನ ಮಾಡ್ತೀವಿ. ಉದಾಹರಣೆಗೆ ಹೇಳ್ತೇನೆ, ಚಿಕ್ಕಮಗಳೂರು ಜಿಲ್ಲೆ ಬಗ್ಗೆ ಹೇಳ್ತೇನೆ. ಸೀಟರು ಒಬ್ಬ ಹಿರಿಯರಿದ್ದಾರೆ, ಎಲ್ಲ ಮಾಜಿ ಶಾಸಕರುಗಳು ಕೂಡ ಒಬ್ಬ ನಮ್ಮ ದೇವರಾಜ್ ಶೆಟ್ಟಿ ಅವ್ರನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತೇಳಿ ಅಭಿಪ್ರಾಯನ ಕೊಟ್ಟಿದ್ದರು. ಪಾಪ ರವೀಣ್ಣವರು ಬೇರೆ ಒಂದು ಹೆಸರನ್ನ ಹೇಳಿದರು. ಆದರೆ ಅಂತಿಮವಾಗಿ ಎಲ್ಲರೂ ಬೇರೆ ಮಾಜಿ ಶಾಸಕರು ಏನು ಹೇಳಿದ್ರು, ಅವರೇ ಜಿಲ್ಲೆ ಅಧ್ಯಕ್ಷರಾಗಿದ್ದಾರೆ. ರವೀಣ್ಣ ಏನಾದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿಲ್ಲ. ಕಾರಣ ಏನು? ಭಾರತೀಯ ಜನತಾ ಪಾರ್ಟಿಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಅದಕ್ಕೆ ರವಿಯವರು ಕೂಡ ಗೌರವ ಕೊಟ್ಟು ಸುಮ್ಮನೆ ಇದ್ದಾರೆ. ಹಾಗಾಗಿ ಅಲ್ಲೊಂದು ಮಾನದಂಡ, ಮತ್ತೊಂದು ಕಡೆ ಮತ್ತೊಂದು ಮಾನದಂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಧಾಕರ್ ಅವರು ಕೂಡ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಿದ್ದಾರೆ, ಸಚಿವರು ಕೂಡ ಆಗಿದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಿದೆ.
ಅವ್ರಿಗೇನು ಕೆಟ್ಟದ್ದು ಬಯಸಬೇಕಂತ ಅವಶ್ಯಕತೆ ನನಗಿಲ್ಲ. ಆದರೆ ಜಿಲ್ಲಾ ಅಧ್ಯಕ್ಷ ವಿಚಾರ ಬಂದಾಗ ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ರಾಜ್ಯದ ಅಧ್ಯಕ್ಷಕ್ಕೆ ನಾನು ಕೂಡ ಬದ್ಧ ಆಗಿರಬೇಕು, ಸಂಸದರಾಗಿ ಅವರು ಕೂಡ ಬದ್ಧರಾಗಿರಬೇಕು. ಪಕ್ಷದ ಆಂತರಿಕ ಬೆಳವಣಿಗೆಗಳು ಏನು ಪಾಠ ಕಲಿಸಿದ್ವು ವಿಜೇಂದ್ರ ಅವರೇ? ಯಾಕಂದರೆ ಈಗ ಮುಖ್ಯಮಂತ್ರಿ ಪುತ್ರನಾಗಿ ಪಾಲಿಟಿಕ್ಸನ್ನು ನೋಡೋದು ಬೇರೆ, ರಾಜಕಾರಣದ ಸಮುದ್ರದಲ್ಲಿ ಇಳಿಯುವಾಗ ಪಾಲಿಟಿಕ್ಸ್ ನೋಡೋದು ಬೇರೆ, ಇಳಿದಾಗ ದಂಡ ನಾಯಕನಾಗಿ ಪಾಲಿಟಿಕ್ಸ್ ನೋಡೋದು ಬೇರೆ. ವಾಟ್ ಲೆಸನ್ಸ್ ಯು ಹ್ಯಾವ್ ಲರ್ನ್ಡ್? ರಾಜ್ಯದ ಅಧ್ಯಕ್ಷ ಅಂಥೇಳಿ ನನ್ನ ಹೆಸರು ಘೋಷಣೆ ಆದಾಗ ಒಂಥರ ಸಂತೋಷ ಆಯಿತು, ಆನಂದ ಆಯಿತು. ಆದರೆ ಒಂದು ವಾರ ಆದ ನಂತರದಲ್ಲಿ ಇದೇನಪ್ಪ ಇದು ಸಂಘಟನೆ ಅನುಭವವೂ ಇಲ್ಲ ನನಗೆ, ಇಷ್ಟೆಲ್ಲ ಹಿರಿಯರ ಮಧ್ಯೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಒಪ್ಕೊಂಡಿದ್ನಲ್ಲ, ಹೇಗೆ ನಿಭಾಯಿಸೋದು ಅನ್ನೋ ಭಯ ನನಗೆ ಆತಂಕ ಕಾಡೋಕ್ಕೆ ಪ್ರಾರಂಭ ಆಯಿತು. ಅದು ಇವತ್ತು ಪ್ರಾಮಾಣಿಕವಾಗಿ ಹೇಳ್ತೇನೆ ಪ್ರಶಾಂತ್ ಅವರೇ, 1.25 ವರ್ಷ ಕಳೆದಿದೆ. ಇವತ್ತು ನನಗೆ ಸಂಪೂರ್ಣ ವಿಶ್ವಾಸ ಬಂದಿದೆ. ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸ್ತೇನೆ, ಒಂದು ದಡ ಸೇರ್ತೇವೆ, BJPನ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬಹುದು ಅನ್ನೋ ಅಚಲವಾಗಿರ್ತಕ್ಕಂಥ ವಿಶ್ವಾಸ ನನ್ನಲ್ಲಿ ಬಂದಿದೆ. ಇದು ಇಟ್ಸ್ ನಾಟ್ ಜಸ್ಟ್ ಅ ಸ್ಟೇಟ್ಮೆಂಟ್. ಇವತ್ತು ನೀವು ಸುದ್ದಿವಾಹಿನಿಯಲ್ಲಿ ಪ್ರಶಾಂತ್ ಪ್ರಶ್ನೆ ಕೇಳ್ತಾರೆ ಅಂತ ಮಾತನ್ನು ಹೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ಕೂಡ ಆ ರೀತಿ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಬಂದಿದೆ. ತಂದೆಯವರು ಏನು ಹೇಳ್ತಾರೆ? ತಂದೆಯವರು ಸಂತೋಷ ಪಡ್ತಾ ಇದ್ದಾರೆ. ಅಂದರೆ ಈ ರೀತಿ ನೋಡಿ, ಯಡಿಯೂರಪ್ಪನವರು ಕೂಡ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಷ್ಟಗಳು ಬರಬಾರ್ದತ್ತೆ ಯಾವತ್ತೂ ಕೂಡ ಕೇಳ್ಕೊಂಡಿಲ್ಲ. ಯಾವುದೇ ದೇವಸ್ಥಾನ ಮಠಗಳು ಹೋದ್ರು, ನಿಮಗೆ ಗೊತ್ತಿದೆ ಯಡಿಯೂರಪ್ಪನವರು ಎಷ್ಟು ದೈವಿ ಭಕ್ತರು ಅಂತೇಳಿ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಅವ್ರದ್ದು ಯಾವಾಗಲೂ ಸ್ಟೇಟ್ಮೆಂಟ್ ಐತಲ್ಲ, ಕೊಟ್ಟ ಕುದುರೆ ಏನೇ ಸಮಸ್ಯೆಗಳು, ಎಷ್ಟೇ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತೇಳಿ ತಂದವ್ರು ಬೇಡ್ಕೊಳ್ತಾ ಇದ್ರು. ನಾನು ಕೂಡ ಅದನ್ನೇ ಹೇಳ್ತೇನೆ. ಇವತ್ತು ಪಕ್ಷದ ವರಿಷ್ಠರು ಬಟ್ ಈ 6 ತಿಂಗಳಲ್ಲಿ ಸ್ಥಿತಿಯನ್ನು ನೇವಿಗೇಟ್ ಮಾಡಲಿಕ್ಕೆ ಅವ್ರದ್ದು ಸಲಹೆ, ಸಹಾಯ, ಸಹಕಾರ? ತಂದೆಯವರು ಕೂಡ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತಾರೆ. ಪಾದಯಾತ್ರೆ ಮಾಡೋ ಟೈಮಲ್ಲೂ ಹೇಳಿದರು, ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ನಿರ್ಣಯ ತೆಗೆದುಕೊಂಡಾಗ ಎಲ್ಲ ಮುಖಂಡರು ಒಪ್ಕೊಂಡ್ರೆ ಆಗಲೇ ತೀರ್ಮಾನ ಮಾಡೋ ವಿಜಯ್, ಗಡಿಬಿಡಿ ಮಾಡಬೇಡ ಅನ್ನೋ ಮಾತನ್ನು ಹೇಳಿದರು. ಬಟ್ ಆಗ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಎಲ್ಲ ನಮ್ಮ ಪಕ್ಷದ ಎಲ್ಲ ರಾಜ್ಯದ ಎಲ್ಲ ಹಿರಿಯ ನಾಯಕರು ಒಪ್ಕೊಂಡಾಗಿತ್ತು. ಅದನ್ನು ಕೂಡ ಅವ್ರಿಗೆ ಹೇಳಿದೆ. ಆದರೆ ಸಂತೋಷಪ್ಪ, ಎಲ್ಲರೂ ಒಪ್ಕೊಂಡ್ರೆ ಮಾತ್ರ ಈ ಹೋರಾಟಗಳು ಕೈಗೆ ಎತ್ಕೋಬೇಕು, ಜೋಪಾನ ಅನ್ನೋ ಮಾತನ್ನು ಅವ್ರು ಹೇಳಿದರು. ಕೆಲವರು ಹೇಳ್ತಾರೆ ಈ ಎಲ್ಲ ಗಲಾಟೆ ಜಗಳ ಇರೋದು 2028ರ ನಾಯಕತ್ವಕ್ಕೆ ಅಂತ. ವಿಜೇಂದ್ರಗೂ ನಾಯಕ ಆಗ್ಬೇಕಂತಿದೆ, ಬೊಮ್ಮಾಯಿ ಅವ್ರಿಗೂ ಇದೆ, ಯತ್ನಾಳ್ರಿಗೂ ನಾಯಕ ಆಗ್ಬೇಕಂತಿತ್ತು. ಕೆಲವರು ಹೈಕಮಾಂಡ್ನಿಂದ CT ರವಿಗೂ ಅನಿಸುತ್ತೆ ನಾನು ನಾಯಕ ಆಗಬೇಕು ಅಂತ. R ಅಶೋಕ್ ಅಂತರೂ ನಾಯಕನಾಗಬೇಕು ಅಂತ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಈ ಎಲ್ಲ ಗಲಾಟೆ ಜಗಳ ಇದು ಈಗೋ ಕ್ಲಾಶ್ ಅಲ್ಲ, ಇದು 28ರ ಪೊಲಿಟಿಕಲ್ ಕ್ಲಾಶ್ ಅಂತಾರೆ ಅನೇಕರು. ನನ್ನ ಮುಂದೆ ಇರತಕ್ಕಂಥ ಗುರಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಸಂಘಟನೆನ ಬಲಪಡಿಸಬೇಕು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಯಾರೇ ಹಿರಿಯಗೆ ಅವಕಾಶ ಕೊಡಬೇಕು ಅನಿಸುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪ್ರಶ್ನೆ ಇಲ್ಲ, ಅದು ನಮ್ಮ ಅಭ್ಯಂತರನೂ ಕೂಡ ಇಲ್ಲ. ಆದರೆ ಈ ರೀತಿ ಚರ್ಚೆಗಳು ಪ್ರಾರಂಭ ಆಗುವ ಮುಂಚಿತವಾಗಿ ಇವತ್ತಿನ ಪಕ್ಷದ ಪರಿಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ತಮಗೆ ಗೊತ್ತಿದೆ, ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಬಲಪಡಿಸಬೇಕಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ದು ಇನ್ನೂ ಕೂಡ ಗಟ್ಟಿಗೊಳಿಸ್ಬೇಕಾಗಿದೆ ನಮ್ಮ ಸಂಘಟನೆನ. ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಮೊದಲ ಬಾರಿ ನಾವು 110ಕ್ಕೆ ಬಂದು ನಿಂತ್ಕೊಂಡು ಮೆಜಾರಿಟಿ ಬರಲಿಲ್ಲ. 2ನೇ ಬಾರಿಗೆ 104ಕ್ಕೆ ಬಂದು ನಿಂತ್ಕೊಂಡು ಮೆಜಾರಿಟಿ ಬರಲಿಲ್ಲ. ಯಾತಕ್ಕೆ ಬರ್ತಾಯಿಲ್ಲ? ಹಳೆ ಮೈಸೂರು ಭಾಗದಲ್ಲಿ ಮತದಾರರು ನಮಗೆ ಓಟ್ ಕೊಡೋಕ್ಕೆ ರೆಡಿ ಇದ್ದಾರೆ. ನಾವು ನಮ್ಮ ನಾಯಕರುಗಳು ಮತದಾರ ಹತ್ರ ಹೋಗ್ತಾ ಇಲ್ಲ. ಕಾರ್ಯಕರ್ತರಲ್ಲಿ ವಿಶ್ವಾಸ ಬರೋ ರೀತಿ ನಾವು ನಡ್ಕೊಳ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟೊಂದು ಕಾರ್ಯಕರ್ತರಿದ್ದಾರೆ, ಮತದಾರರು ಕೂಡ ಇದ್ದಾರೆ, ಆದರೆ ನಾವು ಹೆಚ್ಚು ಸಮಯವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಹಾಗಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದರೆ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಸಂಘಟನೆ ಬಲಪಡಿಸಬೇಕು, ಕಾರ್ಯಕರ್ತರು ಸ್ಫೂರ್ತಿಯಿಂದ ಇವತ್ತು ಬೀದಿಗಿಳಿದು ಹೋರಾಟ ಮಾಡಬೇಕು, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ. ಅದನ್ನು ಪ್ರಾಮಾಣಿಕ. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಿದ್ರು ಜನರು, ಅವರಿಗೊಂದು ಪ್ರತ್ಯೇಕ ಪ್ರತಿಭಟನೆ ಮಾಡ್ತಿದ್ದಾರೆ, ನೀವು ಪ್ರತ್ಯೇಕ ಪ್ರತಿಭಟನೆ. ಕಳೆದ ಬಾರಿ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರನ್ನು ಒಪ್ಪಿಸಲಿಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಯಿತು. ಈ ಮೈತ್ರಿಯ ಫ್ಯೂಚರ್ ಏನು? ಹೋರಾಟ ಪ್ರತ್ಯೇಕ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮೈತ್ರಿ ಮುರಿದೋಯ್ತು ಅಂತಲ್ಲ. ಹೋರಾಟ ನಾವೊಂದು ರಾಷ್ಟ್ರೀಯ ಪಕ್ಷವಾಗಿ ಬೆಲೆ ಏರಿಕೆ, ಭ್ರಷ್ಟಾಚಾರ, ಇವೆಲ್ಲ ಹೋರಾಟಗಳು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಪ್ರತ್ಯೇಕವಾಗಿ ಹೋಗಬೇಕು ಅಂತೇಳಿ ರಾಜ್ಯದ ಅನೇಕ ಹಿರಿಯರ ಒಂದು ಅಪೇಕ್ಷೆ ಇತ್ತು. ಅದ್ರ ತಕ್ಕಂಥ ನಿರ್ಧಾರವನ್ನು ಕೈಗೊಂಡು ಎಲ್ಲರೂ ಕೂಡ ನಾವು ಒಟ್ಟಾಗಿ ಹೋಗ್ತಾ ಇದ್ದೇವೆ. ಅವರು ಕೂಡ ಅನೇಕ ಹೋರಾಟಗಳು ಸದನ ಮುಗಿದ ಮೇಲೂ ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದಾರೆ, ಮುಂಚಿತವಾಗಿ ಕೂಡ ಮಾಡಿದ್ದಾರೆ. ಹಾಗಾಗಿ ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ
ನಮ್ಮ ಮಧ್ಯೆನೋ ಗೊಂದಲ ಇದೆ ಅಂತ ಏನಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ, ಸರಿಪಡಿಸ್ಕೊಳ್ತೀವಿ. ವಿಜೇಂದ್ರ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಈಗ ಅಕ್ಟೋಬರ್ ನವೆಂಬರಲ್ಲಿ ಏನೋ ಒಂದು ಕರ್ನಾಟಕದ ಕಾಂಗ್ರೆಸ್ನಲ್ಲೇನೋ ಒಂದು ಘಟಿಸಲಿದೆ ಅಂತಕ್ಕಂಥ ಸುದ್ದಿ ಇದೆ. ಬಿ ಜೆ ಪಿ ನಾಯಕರು ಕೂಡ ಅದರದೇ ಪ್ರತೀಕ್ಷೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಏನೋ ಆಗುತ್ತೆ, ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿಬಿಟ್ರು, ಈಶಾ ಫೌಂಡೇಶನ್ಗೆ ಹೋದರು. ನಿಮ್ಮ ಪಕ್ಷದ ನಾಯಕರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದ್ದೆ ನಾನು. ನೋಡೋಣ, ನವಂಬರ್ 5 ಹುಡ್ದಬ್ಬ ಇದೆ, ಒಳ್ಳೆ ದಿನ ಬರ್ಬೋದು ಹೇಳ್ತೇನೆ. ವಿಜೇಂದ್ರ ಅವರು, ಕೊನೆಯ ಒಂದು ಪ್ರಶ್ನೆ ಕೇಳ್ತೀನಿ. 2019ರಲ್ಲಿ ಘಟಿಸಿದ್ದು ಮರಳಿ 2025-26ರಲ್ಲಿ ಘಟಿಸ್ಬೋದು ಅಂತಕ್ಕಂಥದ್ದು ಉಂಟಾ? ಯಾಕಂದರೆ ಎಲ್ಲ ಕಡೆ ಈಗ ಮಹಾರಾಷ್ಟ್ರ ನೋಡಿದ್ವಿ, ಮಧ್ಯಪ್ರದೇಶ ನೋಡಿದ್ವಿ, ಬಿ ಜೆ ಪಿ ವಿಪಕ್ಷಗಳ ಪಾರ್ಟಿ ಒಳ ಜಗಳಗಳನ್ನು ತನ್ನ ಅಡ್ವಾಂಟೇಜಿಗೆ ಬಳಸ್ಕೊಳ್ಳುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಡುವಿನ ಜಗಳ ಬಿ ಜೆ ಪಿ ಹೈಕಮಾಂಡ್ ಉಪಯೋಗಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು. ರಾಜ್ಯದ ಅಧ್ಯಕ್ಷನಾಗಿ ಮುಂದಿನ 3 ವರ್ಷಗಳ ಕಾಲ, ಯಾಕಂದರೆ ಜನ ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ, ವಿರೋಧ ಪಕ್ಷವಾಗಿ ಎಫೆಕ್ಟಿವ್ ಆಗಿ ಈ ಸರ್ಕಾರದ ಬಣ್ಣವನ್ನು ಬಯಲು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ವಿರೋಧ ಪಕ್ಷ ಸ್ಥಾನದಲ್ಲಿ ಮುಂದಿನ 3 ವರ್ಷಗಳು ಕೂರಬೇಕು. ಜನರ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಇದು ನನ್ನ ಇಚ್ಛೆ, ಅಪೇಕ್ಷೆಯೂ ಕೂಡ. ಕೊನೆಯ ಪ್ರಶ್ನೆ ಕೇಳ್ತೀನಿ ವಿಜೇಂದ್ರ ಅವರೇ. ಪಬ್ಲಿಕ್ ಪರ್ಸೆಪ್ಷನ್ನಲ್ಲಿ ತುಂಬ ಇದೆ, ಯಡಿಯೂರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಭಾಳ ಆತ್ಮೀಯರು, ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೋ ಒಂದು ಆತ್ಮೀಯತೆ ಇದೆ. ತಪ್ಪು ಹೇಳ್ತಾ ಸ್ವತಃ ಅವರೊಂದು ಹೇಳಿಕೆ ಕೊಟ್ಟರು, ಶಿಕಾರಿಪುರದಲ್ಲಿ ನಾನಿಲ್ಲದೆ ಇದ್ದರೆ ವಿಜಯೇಂದ್ರ ಹೇಗೆ ಗೆಲ್ತಾ ಇದ್ರು. ತಪ್ಪು ಹೇಳ್ತಾ ಅದಕ್ಕೆ ಇದ್ದೀರಿ, ನಿಮ್ಮ ಉತ್ತರ ಇವತ್ತಿನವರೆಗೆ ನಾನು ನೋಡಿಲ್ಲ. ತಪ್ಪು ಹೇಳ್ತಾ ಇದ್ದೀರಿ. ವಿಜಯೇಂದ್ರ, ಡಿ ಕೆ ಶಿವಕುಮಾರ್ ಅವರು ಬಿಸ್ನೆಸ್ ಪಾರ್ಟ್ನರ್ಸ್. ಇನ್ನೊಂದು ಹೆಜ್ಜೆ ಮುಂದೆ. ಅದನ್ನೇ ಖಂಡಿತ ಇಲ್ಲ. ಯಡಿಯೂರಪ್ಪನವರು ಅವ್ರದ್ದೇ ಆದಂಥ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಒಂದು ಹೇಳ್ತಾನೆ, ಯಡಿಯೂರಪ್ಪನವರು ಯಾರು ಗಟ್ಟಿಯಾಗಿ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಸಂತೋಷನ ವ್ಯಕ್ತಪಡಿಸ್ತಾರೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಡಿ ಕೆ ಶಿವಕುಮಾರ್ಗೆ ಅನುಕೂಲ ಆಗಿದೆ, ಅದನ್ನು ಕೂಡ ಬಹಿರಂಗವಾಗಿ ಹೇಳ್ತೇನೆ, ಇಲ್ಲ ಅಂತೇನಿಲ್ಲ. ಅಂದರೆ ಅದು ಯಾವುದೋ ಒಂದು ಸಂಬಂಧ ಅಲ್ಲ. ಯಾವುದೋ ಒಬ್ಬ ವಿರೋಧ ಪಕ್ಷದವ್ರು ಬರಲಿ, ಆಡಳಿತ ಪಕ್ಷದ ಬರಲಿ, ಇಷ್ಟೊಂದು ಜನ ಉದಾಹರಣೆ ಡಿನೋಟಿಫಿಕೇಷನ್ ಹಗರಣ ಅಂತೇಳಿ ಬಾರಿ ನಮ್ಮನ್ನು ಯಡಿಯೂರಪ್ಪರನ್ನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಆದರೆ ನೀವು ಒಂದೊಂದೇ ನಾವು ಅದಕ್ಕೆ ಬಗ್ಗೆ ಪ್ರತ್ಯೇಕ ಕೂರ್ತೇನೆ. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರದ್ದು ಕೂಡ ಪ್ರಕರಣಗಳು, ಆದರೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದು ಯಡಿಯೂರಪ್ಪನವರು. ಹಾಗಾಗಿ ಆ ವಿಚಾರ ಬಿಟ್ಟರೆ ಯಾವುದೇ ಒಂದು ಆ ಥರ ವೈಯಕ್ತಿಕ ಸಂಬಂಧವೂ ಇಲ್ಲ. ನಾವು ಯಡಿಯೂರಪ್ಪನವರಾಗಲಿ ಆ ರೀತಿ ಇಸ್ ಎ ಸ್ಟೇಟ್ಸ್ಮನ್, ಎಲ್ಲರ ಜೊತೆ ಸಂಬಂಧಗಳು ಉತ್ತಮವಾಗಿದೆ, ಅದಿಲ್ಲ ಅಂತೇನಿಲ್ಲ. ಅದರ ಅರ್ಥ ಇಂಟರ್ನಲ್ ಅಡ್ಜಸ್ಟ್ಮೆಂಟು ಅಥವಾ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದು ಸರಿಯಲ್ಲ ಆ ರೀತಿ ಹೇಳ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಅವರೇ. ನಿಮ್ಮ ಜನಾಕ್ರೋಶ ಯಾತ್ರೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವು ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗಿನ ಜನಾಕ್ರೋಶ ಯಾತ್ರೆಯ ಮಧ್ಯೆಯ ಮಾತುಗಳು. ಇಲ್ಲಿಗೆ ಈ ವಿಶೇಷ ಸಂದರ್ಶನ ಮುಕ್ತಾಯ ಆಗ್ತದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.